ಪ್ಯಾಕೇಜ್ ಆಗ್ಬೇಕು. ಆ ಎಲ್ಲ ಪ್ಯಾಕೇಜ್ ಆದ್ರೆ ಮಾತ್ರ ಸಾಧ್ಯ. ನನ್ನ ಕನಸು ಪವರ್ಫುಲ್ ಆಗಿದ್ರೆ ನನ್ನ ಜೀವನ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ಎಸ್ ಫ್ರೆಂಡ್ಸ್, ಇಡೀ ಪ್ರಪಂಚದಲ್ಲಿ ಇವತ್ತೆಲ್ಲ ಏನ್ ನೀವು ನೋಡ್ತಿದ್ದೀರಾ, ಕಂಪ್ಲೀಟ್ಲಿ ಲೈಫ್ ಅಲ್ಲಿ ಇತ್ತೀಚಿನ ಒಂದು 100-150 ವರ್ಷದಿಂದ ಸಾಕಷ್ಟು ಇನ್ವೆನ್ಷನ್ಸ್ ಆಗಿದೆ. ತುಂಬಾ ಅಡ್ವಾನ್ಸ್ ಟೆಕ್ನಾಲಜೀಸ್ ಬಂದಿದೆ. ಇದೆಲ್ಲದಕ್ಕೂ ಕಾರಣ ಏನು? ಇದೆಲ್ಲದಕ್ಕೂ ಕಾರಣನೇ ಒಬ್ಬ ವ್ಯಕ್ತಿಯ ಕನಸು. ಯಾವ್ದಾದ್ರು ಒಂದು ಇನ್ವೆನ್ಷನ್ ಬಂದಿದೆ ಅಂದ್ರೆ ಆ ಒಬ್ಬ ವ್ಯಕ್ತಿ ಕನ್ಸ್ಕೊಂಡಿರ್ತಾನೆ. ಆ ಒಬ್ಬ ವ್ಯಕ್ತಿ ಅದನ್ನ ಕನ್ಸ್ಕೊಂಡು ಅದನ್ನ ಸಾಕಾರ ಪಡಿಸೋದಕ್ಕೆ ಏನೇನೆಲ್ಲ ಸಾಧ್ಯತೆ ಇದೆ, ಆ ಸಾಧ್ಯತೆನ ವರ್ಕೌಟ್ ಮಾಡ್ಕೊಳ್ಳೋದಕ್ಕೆ ಮೊದಲೇದೆ ಕನಸು. ಆ ಫಸ್ಟ್ ಈ ಕನಸಿಗೆ ನಾನು ಡೈರೆಕ್ಟ್ ಆಗಿ ಲಿಂಕ್ ಕೊಡ್ತಾ ಇದ್ದೀನಿ. ದಟ್ ಈಸ್ ಅ ಸೀಡ್. ಒಂದು ಬೆಳೆ ಬೆಳಿಬೇಕು ಅಂದ್ರೆ ಯಾವ ಬೀಜ ನಾನು ಹಾಕ್ತೀನಿ ಅದ್ರ ಮೇಲೆನೆ ಫಲ ನಿರ್ಧಾರ ಆಗುತ್ತೆ. ಮಾವಿನ ಬೀಜ ಹಾಕಿ ಬೇವು ಬರೋದಿಲ್ಲ, ಬೇವಿನ ಬೀಜ ಹಾಕಿದ್ರೆ ಮಾವಿನ ಫಲ ಬರೋದಿಲ್ಲ. ನಾನು ಯಾವ ಬೀಜ ಹಾಕಿರ್ತೀನಿ ಅನ್ನೋದ್ರ ಮೇಲೆ ನನ್ನ ಜೀವನ ಡಿಪೆಂಡ್ ಆಗಿರುತ್ತೆ. ಇವತ್ತು ನಾನು ನೀವು ಮಾಡ್ಬೇಕಾಗಿರೋ ಕೆಲಸ ಆ ಒಂದು ಕನಸನ್ನ ಅತ್ಯದ್ಭುತವಾಗಿ ಕಾಣ್ತಕ್ಕಂಥದ್ದು. ಸಾಧನೆ ಮಾಡಿರ್ತಕ್ಕಂಥ ಯಾರಿಗೆ ಹೋಗಿ ಕೇಳಿ. ಸಾಕಷ್ಟು ಜನ ಇವತ್ತು ಇಂಟರ್ವ್ಯೂ ಮಾಡಿರ್ತಾರೆ. ತುಂಬಾ ಜನಗಳು ಯಾರನ್ನೇ ಹೋಗಿ ಮೀಟ್ ಮಾಡಿದಾಗ ನಿಮ್ಮ ರೀಸನ್ ಏನು ಸಕ್ಸಸ್ ಆಗೋದಕ್ಕೆ ಅಂತ ಕೇಳಿದ್ರೆ ಎಲ್ಲರೂ ಹೇಳೋದು ಒಂದೇ, ನನಗೆ ಒಂದು ಕನಸಿತ್ತು, ಆ ಕನಸಿಗೆ ನಾನು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಆ ಕನಸಿಗೆ ಬೆನ್ನತ್ತಿದೆ, ಆ ಕನಸು ಸ್ಟ್ರಾಂಗ್ ಆಗಿ ಇದ್ದಿದ್ದಕ್ಕೆ ನಾನು ಸಕ್ಸೀಡ್ ಆದೆ ಅಂತಾನೆ ಹೇಳ್ತೀನಿ. ಈಗ ತುಂಬಾ ಜನ ಸಕ್ಸಸ್ ಆಗದಲ್ಲೇ ಇರೋನ ನಾವು ಮೀಟ್ ಮಾಡ್ತೀವಿ. ಕರೆಕ್ಟ್? ಅದು ಮೋದಿ ಕೇರ್ಲಿ ಇರ್ಬೋದು, ಹೊರಗಡೆ ಪ್ರಪಂಚದಲ್ಲಿ ಇರ್ಬೋದು. 100ಕ್ಕೆ 95 ಜನ ಅನ್ಸಕ್ಸಸ್ಫುಲ್ ಅಥವಾ ಟಾಪ್ ಸಕ್ಸಸ್ಫುಲ್ ಇಲ್ಲ, ಆರ್ಡಿನರಿ ಓಕೆ ಜೀವನ. ಅವ್ರದ್ದು ಲೈಫ್ ಓಕೆ ಯಾಕೆ ಅಂದ್ರೆ ಅವರ ಕನಸು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಕನಸನ್ನ ಫ್ಲಕ್ಚುಯೇಟ್ ಮಾಡ್ತಾ ಇರ್ತಾನೆ, ಆ ಕನಸು ಫ್ಲಕ್ಚುಯೇಟ್ ಆದಂಗೆ ಅವ್ರ ರಿಸಲ್ಟ್ಸ್ ಫ್ಲಕ್ಚುಯೇಟ್ ಆಗುತ್ತೆ. ಯಾಕೆ ಅಂದ್ರೆ ಕನಸು ಫ್ಲಕ್ಚುಯೇಟ್ ಆದಂಗೆ ಅವ್ರ ಆಕ್ಷನ್ ಫ್ಲಕ್ಚುಯೇಟ್ ಆಗ್ತಿರುತ್ತೆ. ಆ ಆಕ್ಷನ್ ಫ್ಲಕ್ಚುಯೇಟ್ ಆದಾಗ ರಿಸಲ್ಟ್ ಫ್ಲಕ್ಚುಯೇಟ್ ಆಗ್ಲೇಬೇಕು. ಈ ಕನಸು ಹೇಗಪ್ಪ ಅಂದ್ರೆ ಇದು ಒಂದು ಸಿಗ್ನಲ್ಸ್ ಇದ್ದಾಗ, ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಏನ್ ನಾವು ವೈಫೈ ಹೇಳ್ತೀವಿ, ಒಂದು ಹಾಟ್ಸ್ಪಾಟ್ ತುಂಬಾ ಸ್ಟ್ರಾಂಗ್ ಇದ್ರೆ, ಒಂದು ಬ್ರಾಡ್ ಬ್ಯಾಂಡ್ ತುಂಬಾ ಸ್ಟ್ರಾಂಗ್ ಇದ್ರೆ ನಮ್ಮ ಸ್ಪೀಡ್ ಸ್ಟ್ರಾಂಗ್ ಆಗುತ್ತೆ. ಸುತ್ತಮುತ್ತಲು ಎಷ್ಟೇ ನಾವು ಮೊಬೈಲ್ ನಾವು ಕನೆಕ್ಟ್ ಮಾಡ್ಬೋದು. ಈ ಡ್ರೀಮು ಸಹ ಅದೇ ತರ ಒಂದು ಹಾಟ್ಸ್ಪಾಟ್ ಇದ್ದಾಗ ಫ್ರೆಂಡ್ಸ್. ನನ್ನೊಳಗಡೆ ಡ್ರೀಮ್ ಸ್ಟ್ರಾಂಗ್ ಇದ್ರೆ ಪವರ್ಫುಲ್ ಆಗಿ ನಾನು ನನ್ನ ಸುತ್ತಮುತ್ತಲು ಇರ್ತಕ್ಕಂಥ ಪ್ರಪಂಚನ ಸೃಷ್ಟಿ ಮಾಡ್ತಾ ಹೋಗ್ತೀನಿ. ಅದಕ್ಕೆ ದ ಮೋಸ್ಟ್ ಇಂಪಾರ್ಟೆಂಟ್, ಯಾವುದೇ ಒಬ್ಬ ಯಶಸ್ವಿ ವ್ಯಕ್ತಿಗೂ ಯಶಸ್ವಿ ಅಲ್ದಲೇ ಇರತಕ್ಕಂಥ ವ್ಯಕ್ತಿಗೂ ಇಬ್ರು ಕನಸು ಕಾಣ್ತಾರೆ. ಆದ್ರೆ ಕನಸನ್ನ ಸ್ಟ್ರಾಂಗ್ ಆಗಿ ಯಾವಾಗ್ಲೂ ಕನ್ಸಿಸ್ಟೆನ್ಸಿಯಿಂದ ಕನಸು ಕಾಣೋನು ಸಕ್ಸಸ್ ಆಗ್ತದೆ. ಇವತ್ತು ನನ್ನ 22 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ನೋಡಿರ್ತಕ್ಕಂಥದ್ದು ಬರೀ ಮೋದಿ ಕೇರ್ಲ್ ಅಷ್ಟೇ ಅಲ್ಲ. ಅಂಡ್ ಇವತ್ತು ಎಲ್ಲರೂ ಸಾಕಷ್ಟು ಜನ ಇವತ್ತು ಮಕ್ಕಳಿಗೆ ಈ ಪ್ರೋಗ್ರಾಮ್ ನ ಕೂರ್ಸ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಮಕ್ಕಳಿಗೆ ದ ಮೋಸ್ಟ್ ಇಂಪಾರ್ಟೆಂಟ್, ತುಂಬಾ ಖುಷಿ ಆಗ್ತಕ್ಕಂಥ ವಿಷಯ, ನಮ್ಮ ಅಬ್ದುಲ್ ಕಲಾಂ ಒಂದು ವಿಶೇಷವಾದ ಪ್ರೆಸಿಡೆಂಟ್ ನಾವು ಕಂಡ್ವಿ. ಅವ್ರು ಯಾವತ್ತೂ ಹೇಳ್ತಾ ಇದ್ದು, ಅವ್ರು ಟೈಮ್ ಸ್ಪೆಂಡ್ ಮಾಡ್ತಿದ್ದು ಮಕ್ಕಳ ಜೊತೆ. ಮಕ್ಕಳಿಗೆ ಪ್ರತಿ ಮೀಟಿಂಗ್ ಅಲ್ಲಿ, ಪ್ರತಿ ಸ್ಕೂಲ್ನ ಮೀಟ್ ಮಾಡಿದಾಗ ಅವ್ರೆಲ್ಲರೂ ಹೇಳ್ತಿದ್ದು ಒಂದೇ, ನೀವು ದೊಡ್ಡ ಕನಸು ಕಾಣಿ. ಯಾಕೆ ಅಂದ್ರೆ ಮಕ್ಕಳಿಗೆ ನಾನು ನನ್ನ ಅಪ್ಪ ಅಮ್ಮಂದ್ರು ಏನ್ ನಮಗೆ ಸೀಡ್ ಹಾಕಿದ್ರು, ತಂದೆ ತಾಯಿಗಳು ಏನ್ ಕನಸಿತ್ತು ಅದೇ ಕನಸನ್ನ ನನ್ನ ಮೇಲೆ ಹಾಕಿರ್ತಾರೆ. ಎಲ್ಲ ಪೇರೆಂಟ್ಸ್ ಮಾಡೋದು ಅದನ್ನೇ. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್, ಮಕ್ಕಳಿಗೆ ಅವರು ಕನಸು ಕಾಣೋದಕ್ಕೆ ರೆಕಮೆಂಡ್ ಮಾಡ್ತಾ ಇದ್ರು. ನೀವು ದೊಡ್ಡ ಕನಸು ಕಾಣಿ ಅಂತ. ಮಹಾನ್ ವ್ಯಕ್ತಿಗಳು ಎಲ್ಲರೂ ಸಹ ಹೇಳೋದು, ಯಾರು ಸಹಿತ ತಂದೆ ತಾಯಿ ಏನ್ ಹೇಳ್ತಾರೆ ಅದು ಅವ್ರ ಪ್ರಕಾರ ಹೇಳಿರ್ತಾರೆ. ಆದ್ರೆ ನಿಮ್ಮೊಳಗಡೆ ಒಂದು ಶಕ್ತಿ ಇದೆ, ನಿಮ್ಮ ಕನಸನ್ನ ನೀವು ಸ್ಟ್ರಾಂಗ್ ಮಾಡ್ಕೊಡಿ ಅಂತ. ಯಾರೆಲ್ಲ ಸಣ್ಣ ಮಗುವಾಗಿದ್ದೇನೆ ಏನ್ ಕನಸು ಕಾಣ್ತಾ ಹೋಗ್ತಾರೆ ಅವ್ರದ್ದು ಭಯಂಕರ ಪವರ್ಫುಲ್ ಆಗಿರುತ್ತೆ. ಫ್ಯೂಚರ್ ಅಲ್ಲಿ ಅದಕ್ಕೆ ಬೇಕಾಗಿರೋ ಸೃಷ್ಟಿ ಆಗ್ತಾ ಹೋಗುತ್ತೆ. ಎಲ್ಲರ ಲೈಫು ಅಷ್ಟೇನೆ. ನಿಮ್ಮ ಲೈಫ್ ಏನ್ ಇವತ್ತು ಹಿಂಗಿದೆ, ಯಾರ್ಯಾರ್ದು ಸ್ವಲ್ಪ ಇಂಪ್ರೂವ್ ಆಗಿದೆ, ನೀವು ಆ ಲೆವೆಲ್ ಇಂಪ್ರೂವ್ ಆಗಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಕೆಲಸ ಸಿಕ್ಕಿದೆ ಎಲ್ರಿಗೂ. ಇವತ್ತು ನಿಮಗೆ ಒಂದು ಕೆಲಸ ಸಿಕ್ಕಿದೆ ಅಂದ್ರೆ ಆ ಕೆಲಸದ ಒಂದು ಕನಸು ಕಂಡಿದ್ರಿ ನೀವು. ನಾನು ಒಂದು ಕೆಲಸ ಗಿಟ್ಸ್ಕೊಳ್ಳೇಬೇಕು, ನಾನು ಕೆಲಸ ತಗೊಳ್ಳೇಬೇಕು, ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಳ್ಬೇಕು ಅನ್ನೋದೇ ಒಂದು ಕನಸು. ಅದಾಗಿದೆ ಇವತ್ತು. ಎಸ್ ಆರ್ ನೋ? ಒಂದು ಒಳ್ಳೆ ಸ್ಕೋರ್ ಮಾಡ್ಬೇಕು ಅಂತಿತ್ತು, ಅದನ್ನ ಇದೆ. ಏನೇನ್ ಆಗಿದೆ ನಿಮ್ ಲೈಫಲ್ಲಿ ಅದು ಒಂದು ದಿನ ನೀವು ಕನಸು ಕಂಡಿದ್ದಕ್ಕೆ ಆಗಿರೋದು. ಒಂದಿನ ಆ ಕನಸು ನಿಮ್ದಾಗಿತ್ತು. ಅದೇ ತರ ಈಗ ನಾನು
ಮ್ಯಾಕ್ಸಿಮಮ್ ಜನಗಳು ಏನಪ್ಪಾ ಅಂದ್ರೆ ಒಂದು ಲೆವೆಲ್ ಹೋದ ತಕ್ಷಣ ಕನಸು ಕಾಣೋದು ನಿಲ್ಸ್ಬಿಡ್ತೀವಿ, ಇಷ್ಟೇ ಸಾಕು ಅನ್ನೋ ತರ ಸೆಟ್ಲ್ ಆಗೋಗ್ಬಿಡ್ತೀವಿ. ಬಟ್ ನಾನು ಸೀರಿಯಸ್ ಆಗಿ ನೋಡ್ಬೇಕಾಗಿರೋದು ಇಲ್ಲೇ ಫ್ರೆಂಡ್ಸ್. ಯಾಕೆ ಇಷ್ಟೇ ಸಾಕು ಅನ್ಕೊಳ್ತೀನಿ ನಾನು? ಒಬ್ಬ ಮನುಷ್ಯನಿಗೆ ಇಷ್ಟೊಂದು ಅಗಾಧವಾದ ಶಕ್ತಿ ಇದೆಯಲ್ಲ, ಇವತ್ತು ಪ್ರಪಂಚದಲ್ಲಿ ಏನೇನೇನೆಲ್ಲ ಅದ್ಭುತಗಳಾಗಿದೆ, ಆ ಎಲ್ಲ ಅದ್ಭುತಗಳು ಆಗೋದಕ್ಕೆ ಕಾರಣ ಒಬ್ಬ ಮನುಷ್ಯನ ಆಲೋಚನೆ, ಅವನ ಕನಸಲ್ವಾ? ಅವ್ರಿಗೆ ಅದಾಗಿದೆ ಅಂದ್ರೆ ನನಗೆ ಯಾಕಾಗಲ್ಲ? ನನಗೆ ಯಾಕಾಗಲ್ಲ ಅಂದ್ರೆ ನಾನು ಆ ಕನಸನ್ನ ಕಾಣ್ತೀನಿ, ಅದ್ರ ಮೇಲೆ ನಂಬಿಕೆ ಇಟ್ಕೊಳ್ಳೋದು. ಆ ಕನಸು ಒಂದ್ಸಲ ಅನ್ಕೊಳ್ತೀನಿ, ಆಗ್ಬೋತಾ ಆಗಲ್ವಾ, ಕನಸೇನೋ ಇದೆ ಅದ್ರಾಗ್ದಿದ್ರೆ ಅಂತ ಒಂದು ಕ್ವಶನ್ ಮಾರ್ಕ್ ಬಂದ್ಬಿಡುತ್ತೆ, ಡೌಟ್ ಬಂದ್ಬಿಡುತ್ತೆ, ಆ ಕನಸಿನ ಮೇಲೆ ಡೌಟ್ ಬಂದ್ಬಿಡುತ್ತೆ. ಅಥವಾ ಅಕ್ಕಪಕ್ಕದವ್ರು ನಮ್ಮ ಸರೌಂಡಿಂಗ್ಸ್ ಇರ್ತಾರಲ್ಲ, ನಮ್ಮ ಸರೌಂಡಿಂಗ್ ಅಲ್ಲಿ ಇರೋರು ಯಾರು ದೊಡ್ಡ ಕನಸ್ಕಾರ ಇರೋದಿಲ್ಲ, ಅವ್ರೇನ್ ಮಾಡ್ತಾರೆ, ಡ್ರೀಮ್ ಸ್ಟೀಲರ್ಸ್ ಅಂತ ಇರ್ತಾರೆ, ಕನಸನ್ನ ಕದಿಯೋರು. ಅವ್ರ ವೆಲ್ವಿಷರೇ ಆಗಿರ್ತಾರೆ. ಸಮ್ಟೈಮ್ ನಮ್ ಸುತ್ತಮುತ್ತಲು ಇರ್ತಕ್ಕಂಥವ್ರು ನಮ್ಮ ಕನಸನ್ನ ಕದ್ದು ಬಿಡ್ತಾರೆ. ನೀನೇನ್ ಮಾಡ್ತೀವಿ ಕೂತ್ಕೊಳ್ಳೋ ಅಂತ. ಮ್ಯಾಕ್ಸಿಮಮ್ ಜನಗಳಿಗೆ ಏನ್ ಮಹಾ, ತುಂಬಾ ಜನ ಹೇಳ್ತಾರೆ ಏನೋ ದೊಡ್ಡದಾಗ ಕನ್ಸ್ ಕಂಡ್ಬಿಟ್ರೆ ಗೇಲಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆ ಗೇಲಿ ಮಾಡ್ತಿದ್ದಂಗೆನೆ ನನಗೆ ಡೌಟ್ ಬಂದ್ಬಿಡುತ್ತೆ ನನ್ ಮನ್ಸಲ್ಲಿ, ಅಯ್ಯೋ ಯಾಕೋ ಡೌಟ್ ಅನ್ಸಿದೆ ಬಿಟ್ಬಿಡಪ್ಪ. ಆದ್ರೆ ಫ್ರೆಂಡ್ಸ್, ಯಾರು ದೃಢವಾಗಿ ಸ್ಟ್ರಾಂಗ್ ಆಗಿ ಪರ್ಮನೆಂಟ್ ಆಗಿ ದೊಡ್ಡ ಕನಸನ್ನ ಕಾಣ್ತಾರೆ, ಅವರು ಇವತ್ತು ಸಕ್ಸಸ್ ಆಗಿದೆ. ಇವತ್ತು ನಾನು ಒಂದೇ ಹೇಳೋದು, ನನ್ನ 22 ವರ್ಷ ಜರ್ನಿನಲ್ಲಿ ಮೋದಿ ಕೇರ್ಲಿ ಇರ್ಬೋದು ಅಥವಾ ಯಾವುದೇ ಫೀಲ್ಡ್ ಅಲ್ಲಿ ಯಾರಾದ್ರೂ ಬಂದು ಕೇಳಿದ್ರೆ ಯಾಕೆ ಕೆಲವೊಬ್ರು ಸಕ್ಸಸ್ ಆಗಿಲ್ಲ, ಕೆಲವೊಬ್ರು ತುಂಬಾ ಜನ ಆಗಿಲ್ಲ, 100ಕ್ಕೆ 95 ಜನ ಸಕ್ಸಸ್ ಆಗಿಲ್ಲ, 100ಕ್ಕೆ 95 ಜನ ಸಕ್ಸಸ್ ಆಗಿಲ್ಲ. ಅದಕ್ಕೆ ಕಾರಣ ಒಂದೇ, ಬೇರೆ ಏನು ಇರ್ಲಿಕ್ಕೆ ಚಾನ್ಸೇ ಇಲ್ಲ. ನನ್ನ ಪ್ರಕಾರ ಅವರು ಒಂದು ಕನಸು ಕಂಡಿದ್ರು ಅದನ್ನ ಹಿಡ್ಕೊಂಡಿಲ್ಲ, ಅದನ್ನ ಬಿಗಿಯಾಗಿ ಹಿಡ್ಕೊಂಡಿಲ್ಲ. ಪ್ರಾಬ್ಲಮ್ಸ್ ಬಂದಾಗ ಕೈ ಬಿಟ್ಬಿಟ್ಟಿದೀವಿ. ಡಿಯರ್ ಫ್ರೆಂಡ್ಸ್, ಕನಸಿಗೆ ಎಷ್ಟು ಶಕ್ತಿ ಇದೆ ಅಂದ್ರೆ, ಇಫ್ ಯುವರ್ ಡ್ರೀಮ್ಸ್ ಆರ್ ಸ್ಟ್ರಾಂಗ್ ಎನಫ್, ಒಂದು ಸೆಂಟೆನ್ಸ್ ಇದೆ, ಇಫ್ ಯುವರ್ ಡ್ರೀಮ್ಸ್ ಆರ್ ಸ್ಟ್ರಾಂಗ್ ಎನಫ್ ಆಬ್ಸ್ಟಿಕಲ್ಸ್ ಡು ನಾಟ್ ಕೌಂಟ್ ಅಂತ. ನಿಮ್ಮ ಕನಸು ಸ್ಟ್ರಾಂಗ್ ಆಗಿ ಇದ್ದು ಬಿಟ್ರೆ ಯಾವ ಅಡೆತಡೆಗಳು ಸಹಿತ ನಿಮ್ ಮುಂದೆ ಇರಲ್ಲ, ಎಲ್ಲ ಪುಡಿ ಆಗುತ್ತೆ. ನನ್ನ ಕನಸು ಸ್ಟ್ರಾಂಗ್ ಇಲ್ದಲ್ಲಿ ಇರೋದ್ರಿಂದ ನನಗೆ ಅಡೆತಡೆಗಳು ದೊಡ್ಡದಾಗ್ಬಿಡುತ್ತೆ, ಚಾಲೆಂಜಸ್ ದೊಡ್ಡದಾಗ್ಬಿಡುತ್ತೆ, ಸುತ್ತಮುತ್ತಲಿರ್ತಕ್ಕಂಥ ಪರಿಸ್ಥಿತಿ ನನ್ನನ್ನು ಓವರ್ಟೇಕ್ ಮಾಡ್ಬಿಡುತ್ತೆ. ನನ್ನ ವಿಲ್ ಪವರ್ ಪರಿಸ್ಥಿತಿಗೆ ಕಂಪೇರ್ ಮಾಡಿದಾಗ ನನ್ನ ವಿಲ್ ಪವರ್ ಕಡಿಮೆ ಇರುತ್ತೆ, ಪರಿಸ್ಥಿತಿನೇ ಪವರ್ಫುಲ್. ಆ ನನ್ನ ವಿಲ್ ಪವರ್ ಜಾಸ್ತಿ ಆಗ್ಬೇಕು ಅಂದ್ರೆ ನನ್ನ ಕನಸು ಸ್ಟ್ರಾಂಗ್ ಆಗಿ, ನನ್ನ ಕನಸು ಸ್ಟ್ರಾಂಗ್ ಇದ್ರೆ ಮಾತ್ರನೇ ಆ ಪರಿಸ್ಥಿತಿನ ನಿಭಾಯಿಸ್ತಕ್ಕಂಥ ಶಕ್ತಿ ನನಗೆ ಬರುತ್ತೆ. ಕನಸು ಸ್ಟ್ರಾಂಗ್ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅವರು ಲೈಫಲ್ಲಿ ಫೇಸ್ ಮಾಡಕ್ ಚಾನ್ಸ್ ಇಲ್ಲ ಲೈಫ್. ಅದಕ್ಕೋಸ್ಕರ ಏನಿದು ಹಂಗೆ ಯಾವ ತರ ಕನಸು ಕಾಣ್ಬೇಕು, ನಾನು ಹೇಗೆ ಕನಸು ಕಾಣ್ಬೇಕು ಅದನ್ನ ನೋಡೋಣ. ನನ್ನ ಭವಿಷ್ಯಕ್ಕೆ, ನನ್ನ ಪ್ರೀತಿ ಪಾತ್ರರ ಭವಿಷ್ಯ, ಇವತ್ತು ನನ್ನನ್ನು ನಂಬ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಜೆಂಟ್ಸ್ ಆಗಿದ್ರೆ ನನ್ನ ಮೇಲೆ ನಂಬ್ಕೊಂಡಿರ್ತಕ್ಕಂಥ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ ಇರ್ತಾರೆ. ಲೇಡೀಸ್ ಪ್ರೀತಿ ಪಾತ್ರರು, ನನ್ನ ಪ್ರೀತಿಸ್ತಿರ್ತಾರೆ. ಅವರೆಲ್ಲ ನನ್ನ ಫಸ್ಟ್ ಸರ್ಕಲ್, ಅವ್ರು ನನ್ನ ಪ್ರೀತಿಸ್ತಿರ್ತಾರೆ. ಇವ್ರೆಲ್ರಿಗೂ ನನ್ನ ಲೈಫು ಮತ್ತೆ ನನ್ನ ಸುತ್ತಮುತ್ತಲ ಜೀವನಕ್ಕೋಸ್ಕರ ನಾನು ಕನಸು ಕಾಣ್ಬೇಕು. ಫಸ್ಟ್ ನಮಗೆ ಹೈಯೆಸ್ಟ್ ಇನ್ಸ್ಪೈರ್ ಆಗೋದು ನನ್ನ ಕನಸು ನನಗೋಸ್ಕರ ಇದ್ದಾಗ, ನನ್ನ ಸುತ್ತಮುತ್ತಲಿರ್ತಕ್ಕಂಥವ್ರಿಗೆ ಅವರ ಪರವಾಗಿ ನಾನು ಕನ್ಸ್ಕೊಂಡ್ರೆ, ಅವ್ರಿಗೋಸ್ಕರ ನಾನು ಕನ್ಸ್ಕೊಂಡ್ರೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಈಗ ನನ್ನ ಲೈಫ್ ಹೀಗಿದೆ, ತುಂಬಾ ಜನಗಳ ಲೈಫ್ ಡಿಫ್ರೆಂಟ್ ಆಗಿದೆ. ಪ್ರಪಂಚದಲ್ಲಿ ಎಲ್ಲ ಶ್ರೀಮಂತರು ಇದ್ದಾರೆ. ಹಾಗಿದ್ರೆ ಯಾಕೆ ಅವ್ರು ಮಾತ್ರ ಯಾಕೆ ಶ್ರೀಮಂತರಾದ್ರು? ಅವ್ರು ಮಾತ್ರ ಯಾಕೆ ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಿದ್ದಾರೆ? ನನ್ನ ಜೀವನ ಹೇಗಿದೆ, ನನ್ನ ಜೀವನ ಯಾಕೆ ಹಿಂಗಿದೆ, ಹೀಗೆ ಯಾಕೆ ಇರ್ಬೇಕು, ನನ್ನ ಜೀವನ ಹೀಗೆ ಇರ್ಬೇಕು ಅಂತ ಫಿಕ್ಸ್ ಮಾಡಿರೋರು ಯಾರು? ಪ್ರತಿಯೊಂದು ಫಿಕ್ಸ್ ಮಾಡೋದು ನಾನು, ನನ್ನ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಬಿಟ್ಟಿರ್ತೀನಿ. ನನ್ನೊಳಗಡೆ ನಾನು ಇಷ್ಟೇ ಸಾಕು ಅಂತ ಫಿಕ್ಸ್ ಮಾಡ್ಕೊಂಡಿರೋದಕ್ಕೆ ನಾನು ಅಲ್ಲೇ ಇರೋದು. ದ ಮೋಸ್ಟ್ ಇಂಪಾರ್ಟೆಂಟ್, ನಾನು ಜಸ್ಟ್ ಯೋಚನೆ ಮಾಡಿ, ಇವತ್ತು ನಾವೆಲ್ಲ ಫಿಲಮ್ನ ನೋಡ್ತೀವಿ, ಸಾಕಷ್ಟು ಸೀರಿಯಲ್ಗಳು ನೋಡ್ತಿರ್ತೀವಿ. ಅಲ್ಲಿ ಡಿಫ್ರೆಂಟ್ ಲೈಫ್ ಸ್ಟೈಲ್ ಲಕ್ಸುರಿನ ನೋಡ್ತಾ ಇರ್ತಾರೆ, ತೋರಿಸ್ತಾ ಇರ್ತೀವಿ. ಯಾರು ಕೆಲವೊಬ್ರು ಶ್ರೀಮಂತರ ಮನೆಗೆ ಹೋಗಿರ್ತೀರಾ, ದೊಡ್ಡ ಪಾರ್ಟಿಗಳಿಗೆ ಹೋಗಿರ್ತೀರಾ. ನಮ್ದೆಲ್ಲ ಆರ್ಡಿನರಿ ಇರುತ್ತೆ ಜೀವನ. ನಾನೇ ಅದಕ್ಕೆ ಆಗಿದ್ದೆ. ನಾನೇ ಒಂದು ಕೆಲವು ವರ್ಷಗಳ ಹಿಂದೆ ಮೋದಿ ಕೇರ್ ಬರೋಕಿನ ಮೊದಲು ಆರ್ಡಿನರಿ ಆಗಿದ್ದು. ದೊಡ್ಡ ವ್ಯಕ್ತಿಗಳು ನೋಡಿದ್ರೆ ನಮ್ಮಂತವ್ರಿಗೆಲ್ಲಪ್ಪ ಅನಿಸ್ತಾ ಇರುತ್ತೆ. ನಮ್ಮ ಮೈಂಡ್ ಹೇಳ್ತಾ ಇರುತ್ತೆ, ಇದಕ್ಕೆಲ್ಲ ಅದೃಷ್ಟ ಮಾಡಿರ್ಬೇಕು, ಬಹಳ ಕಷ್ಟ ಪಡ್ಬೇಕು, ಈ ತರ ಏನೇನೋ ಹೇಳ್ತಾ ಇರುತ್ತೆ. ಬಟ್ ಒಂದೇ ನಾನು ಯೋಚನೆ ಮಾಡ್ಬೇಕಾಗಿರೋದು, ನನಗೆ ನಿಜವಾಗ್ಲೂ ಆ ಕನಸಿದ್ಯಾ?
ಆ ರೀತಿ ಜೀವಿಸೋ ಕನಸು ನನಗಿದ್ಯಾ? ಆ ಜೀವನನ ನಾನು ಯಾಕೆ ಮಾಡಬಾರ್ದು? ಮನುಷ್ಯನಿಗೆ ಎಲ್ಲಾ ಶಕ್ತಿ ಇದೆ ಅಂತ ಹೇಳ್ತಾರೆ, ಆದ್ರೆ ನನಗೆ ಯಾಕೆ ಈ ಜೀವನ ನನಗೆ ಬೇಕು ಅಂತ ನಾನು ಚೂಸ್ ಮಾಡಿಲ್ಲ? ಇವಾಗ ಇಲ್ದಲೇ ಇರ್ಬೋದು ನನ್ನ ಜೀವನ, ಅಟ್ಲೀಸ್ಟ್ ಇನ್ನು 5 ವರ್ಷ ಆದ್ಮೇಲೆ, ಇನ್ನು 10 ವರ್ಷ ಆದ್ಮೇಲೆ ಆದ್ರೂ ಈ ತರ ಒಂದು ಲಕ್ಸುರಿಯಸ್ಟ್ ಜೀವನನ ನಾನು ಯಾಕೆ ಅನುಭವಿಸಬಾರ್ದು? ನಾನು ಇವಾಗ ಜಸ್ಟ್ ಇವತ್ತು ಮ್ಯಾಕ್ಸಿಮಮ್ ನನಗ್ ಬೇಕಾಗಿರ್ತಕ್ಕಂಥ ಲಕ್ಸುರಿ ಬಗ್ಗೆ ಮಾತಾಡ್ತೀನಿ ಈಗ, ಆಮೇಲೆ ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಕನಸನ್ನ 2 ತರ ಇದೆ, ನನಗೋಸ್ಕರ ಕಾಣ್ಬೋದು, ಇನ್ನೊಬ್ರಿಗೋಸ್ಕರ ಕಾಣ್ಬೋದು. ಕನಸಲ್ಲಿ ನನಗೆ ಇಷ್ಟ ಆಗೋದು ಪ್ಲಸ್ ಕೊಡುಗೆ ಎರಡೂ ತರ ಕನಸಿದೆ. ಈಗ ನನಗೆ ಹೈಯೆಸ್ಟ್ ಫಸ್ಟ್ ನಾನು ಫೋಕಸ್ ಮಾಡ್ಬೇಕಾಗಿರೋದು ನನ್ನ ಇಷ್ಟ ಏನು, ನನಗೇನ್ ಖುಷಿ ಆಗುತ್ತೆ, ನನ್ನ ಜೀವನದ ಸಾರ್ಥಕತೆ ಏನು, ನನಗೆ ಯಾವಾಗ ಲೈಫ್ ಅನ್ಸುತ್ತೆ ನನ್ನ ಲೈಫ್ ಫುಲ್ಫಿಲ್ ಆಯ್ತು, ನನ್ನ ಲೈಫ್ ಸಾರ್ಥಕ ಆಯ್ತು ಅಂತ ನಾನ್ ಕಂಡ ಕನಸು ನನ್ಸಾದ್ರೆ ನನ್ನ ಜೀವನ ಸಾರ್ಥಕ ಅಂತ ಅನ್ಸುತ್ತೆ. ಆ ಸಾರ್ಥಕತೆಗೆ ನಾನು ಎಷ್ಟರ ಮಟ್ಟಿಗೆ ನಾನು ಎಫರ್ಟ್ ಹಾಕ್ತಿದ್ದೀನಿ. ಎಫರ್ಟ್ ನೆಕ್ಸ್ಟ್, ಆಕ್ಷನ್ ನೆಕ್ಸ್ಟ್. ಫಸ್ಟ್ ಆ ಥಾಟ್ ಅಲ್ಲಿ ಯಾವಾಗ್ಲೂ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನ? ನಾನು ಏನೇ ಚಾಲೆಂಜಸ್ ಬಂದಾಗ ನನ್ನ ಕನಸಿನ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೀನ? ನನ್ನ ಕನಸಿನ ಬಗ್ಗೆ ಯೋಚನೆ ಮಾಡ್ತಿದ್ದೀನ ಅಥವಾ ಚಾಲೆಂಜಸ್ಗಳ ಬಗ್ಗೆ ಯೋಚನೆ ಮಾಡ್ತಿದ್ದೀನ? ಅಥವಾ ನನ್ನ ಸಣ್ಣ ಸಣ್ಣ ಕನಸುಗಳು ಅಷ್ಟೇ ಇದೆ, ಹೇಗಾದ್ರೂ ಮಾಡಿ ಒಂದು ಕೆಲಸ ಸಿಕ್ಕರೆ ಸಾಕು, ಒಂದ್ 30,000 40,000 50,000 ಇನ್ಕಮ್ ಸಿಕ್ಕರೆ ಸಾಕು, ಅದ್ ಸಾಕು, ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಅಷ್ಟೇ ಯಾಕೆ? ಈ ಮಂತ್ ನನಗೆ ಇಷ್ಟ ಆದ್ರೆ ಇಷ್ಟು ಬೇಕೇ ಬೇಕು ಅಂತ ಸ್ಟ್ರಾಂಗ್ ಆಗಿ ನಾನು ಕನ್ಸ್ಕೊಂಡಿದ್ದೀನ? ಈ ವರ್ಷದಲ್ಲಿ ನಾನು ಇಷ್ಟು ಸಾಧನೆ ಮಾಡ್ಲೇಬೇಕು ಅಂತ ಸ್ಟ್ರಾಂಗ್ ಆಗಿ ಕನಸಿದ್ಯಾ ನನಗೆ? ಶ್ರೀಮಂತನ ನೋಡಿದಾಗ ಕೆಲವೊಬ್ರು ಅಂತೂ ತುಂಬಾನೇ ಶಾಕ್ ಹೇಳ್ತಾರೆ, ಇವರೆಲ್ಲ ನನ್ನ ಕೈನಲ್ಲಿ ಆಗ್ಲಿಲ್ಲ ಅಂದಾಗ ನಾನು ಅವ್ರನ್ನ ನೋಡ್ತಕ್ಕಂಥ ದೃಷ್ಟಿಕೋನ ಚೇಂಜ್ ಆಗುತ್ತೆ. ಅವ್ರೇನೋ ಮಾಡಿರ್ಬೋದು, ಅವ್ರಿಗೇನೋ ಅವ್ರ ತಂದೆ ಅದೃಷ್ಟವಂತ ಇರ್ಬೋದು, ಅಥವಾ ಸಡನ್ ಆಗಿ ಹೇಳ್ತೀವಿ ಶ್ರೀಮಂತ ನೋಡ ಎಷ್ಟು ಜನ ತಲೆ ಹೊಡೆದು ಕಟ್ಟಿಸಿರ್ಬೋದು ಈ ಬಿಲ್ಡಿಂಗ್ ನ ಅಂತಾನು ಹೇಳ್ತಾ ಇರ್ತೀವಿ. ಯಾಕೆ ನಾನು ಆತರ ಮಾಡಕ್ಕಾಗಲ್ಲ ಅಲ್ವಾ? ಸಂಪಾದನೆ ಅಂದ್ರೆ ಯಾರಾದ್ರೂ ತಲೆ ಹೊಡಿಬೇಕು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ದೊಡ್ಡ ದೊಡ್ಡ ಬಿಲಿನಿಯರ್ಸ್, ಮಲ್ಟಿ ಬಿಲಿಯನರ್ ಆಗ್ಬೇಕು ಅಂದ್ರೆ ತಲೆ ಹೊಡೆದ್ರೇನೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಕೆಲವು. ಅದೇ ತರ ನಾವು ಮೈಂಡ್ ಹೇಳ್ತಾ ಇರುತ್ತೆ. ಡಿಯರ್ ಫ್ರೆಂಡ್ಸ್, ನಿಯತ್ತಾಗಿ ಲೀಗಲ್ ಆಗಿ ನಾನು ಪವರ್ಫುಲ್ ಆಗಿ ಕನ್ಸ್ಕೊಂಡ್ರೆ ಎಂತ ದೊಡ್ಡ ಕನಸನ್ನ ನನ್ಸ್ ಮಾಡ್ಕೋಬಹುದು. ಅದು ಇವತ್ತು ಪ್ರೂವ್ ಆಗಿದೆ. ಇದೇ ಕಾಲದ ಜನರು ಪ್ರೂವ್ ಮಾಡಿದ್ದಾರೆ, ಆರ್ಡಿನರಿ ವ್ಯಕ್ತಿಗಳು ತುಂಬಾ ಸ್ಕ್ರಾಚ್ ಇಂದ ಬಂದಿರೋ ಪ್ರೂವ್ ಮಾಡಿದ್ದಾರೆ. ಅವ್ರಿಗಾಗಿದೆ ಅಂದ್ರೆ ನನಗೆ ಯಾಕಾಗಲ್ಲ? ನಾನು ಇವತ್ತು ಒಂದೇ ಎಕ್ಸಾಂಪಲ್ ಹೇಳ್ತಾ ಇರ್ತೀನಿ, ತೇನ್ಸಿಂಗ್ ಬಗ್ಗೆ. ಇವತ್ತು ಹಿಮಾಲಯ ಇದೆ, ಹಿಮಾಲಯ ಯಾರು ಹತ್ತಲಾಗದ ಬೆಟ್ಟ ಅಂತ ಹೇಳಿದ್ರು, ಎಸ್ಆರ್ನೋ? ಮೊದ್ಲು ಅದನ್ನ ಹತ್ತಕ್ಕೆ ಆಗಲ್ಲ. ಆದ್ರೆ ಹಿಮಾಲಯ ಒಬ್ರು ತೇನ್ಸಿಂಗ್ ಮತ್ತೆ ಇಲೇರಿ ಹತ್ತಿ ಬಂದ ಮೇಲೆ ಯಾರೆಲ್ಲ ಹತ್ತಿದ್ರು? ಕುಂಟ್ರು, ಕುರುಡ್ರು ಎಲ್ರು ಹತ್ತಿದ್ರು. ಹಂಗಾರೆ ಅವ್ರು ಯಾಕೆ ಹತ್ತಿದ್ರು? ಅಲ್ಲಿ ತನಕ ಯಾಕೆ ಹತ್ತಿರ್ಲಿಲ್ಲ? ಅಲ್ಲಿ ತನಕ ಯಾಕೆ ಹತ್ತಿರ್ಲಿಲ್ಲ ಅಂದ್ರೆ ಅಲ್ಲಿ ತನಕ ಇದನ್ನೆಲ್ಲ ಕನಸು ಕಾಣಕ್ ಆಗಲ್ಲಪ್ಪ, ಇದೆಲ್ಲ ಅಸಾಧ್ಯವಾದದ್ದು, ಇದು ಮನುಷ್ಯನ ಕೈಲಿ ಆಗಲ್ಲ. ಎಲ್ರು ಅನ್ಕೊಂಡಿದ್ರು ಇದು ಮನುಷ್ಯ ಕೈಲಿ ಆಗಲ್ಲ ಅಂತ. ಆದ್ರೆ ತೇನ್ಸಿಂಗ್ ಮಾತ್ರ ಕನ್ಸ್ಕೊಂಡಿದ್ದ, ಅದೇನೇ ಆಗ್ಲಿ ನಾನು ಹತ್ತೇ ಹತ್ತೀನಿ ಅಂತ. ಅವ್ನ ಕನಸು ಸ್ಟ್ರಾಂಗ್ ಇತ್ತು. ಆ ಕನಸು ಸ್ಟ್ರಾಂಗ್ ಇದ್ದಕ್ಕೆ ಅವ್ನು ಹತ್ತಿದ್ದು. ಅವನೊಬ್ರು ಹತ್ತು ಬಂದ್ಮೇಲೆ ಉಳಿದವರಿಗೆಲ್ಲ ನಂಬಿಕೆ ಬಂದು ಇವನ ಹತ್ತಿರ ನಾನು ಹತ್ತೀನಿ ಅಂತ. ವಿತ್ ಇನ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಎಲ್ಲಾ ಕ್ಯಾಟಗರಿ ಹತ್ತಿದ್ರು. ಕುಂಟ್ರು, ಕುರುಡ್ರು, ನಾನು ಹೇಳ್ತೀನಿ 70 ವರ್ಷದ ಹುಡುಗಿನೂ ಹತ್ತಿದ್ಲು ಅಂತ. 70 ವರ್ಷದ ಹೆಣ್ಣು ಹತ್ತಿದ್ರೆ ಅವ್ರ ಮುದುಕಿಯನ್ನಾಗತ್ತಾ? ಖಂಡಿತ ಹುಡುಗಿನೇ. ಅಂದ್ರೆ ಆ ವಯಸ್ಸಲ್ಲೂ ಸಹಿತ ಕನ್ಸ್ಕಂಡು ಸಾಧನೆ ಮಾಡ್ಬೋದು ಅಂತ ಬಂತು. ಯಾಕೆ ಬಂತದು? ಅಂದ್ರೆ ಒಬ್ರು ಆ ಸಾಧನೆ ಮಾಡಿದಾರೆ ಅಂದ್ರೆ ನಾನು ಮಾಡಬಲ್ಲೆ ಅಂತ ಬಂತು. ನಾನು ನಿಮಗೆ ಕೇಳ್ತಾರ ಪ್ರಶ್ನೆ, ಈಗ ನೀವು ಕೇಳ್ಕೋಬೇಕಾಗಿರೋ ಪ್ರಶ್ನೆ, ಇವತ್ತು ಲಕ್ಸುರಿ ಲೈಫ್ ಅಂತ ಏನಿದೆ, ಅತ್ಯದ್ಭುತವಾದ ಸಾಧನೆಗಳೇನಿದೆ, ಆ ಸಾಧನೆ ಒಬ್ರು ಮಾಡಿದಾರೆ ಅಂದ್ರೆ ನನ್ ಕೈಲಿ ಯಾಕಾಗಲ್ಲ? ಆತರ ಯೋಚನೆ ಮಾಡಿದ್ದೀನ ನಾನು? ಆದ್ರೆ ನಾನು ಕಾಂಪ್ರಮೈಸ್ ಆಗ್ತಿಲ್ಲ. ಇದು ಅವ್ರಿಗಾಗ್ಬೋದು, ನನಗಾಗಲ್ಲ ಅನ್ಕೊಂಡ್ಬಿಡ್ತೀನಲ್ಲ. ಯಾಕೆ? ನಾನು ಯಾಕೆ ಆ ಕನ್ಸ್ ಕಾಣಕ್ಕಾಗಲ್ಲ? ನನ್ನ ಜೀವನ ಇರೋದು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ, ಎಷ್ಟು ಯಾವಾಗ ಏನೋ ಗೊತ್ತಿಲ್ಲ. ಬಟ್ ನಾನು ಇರ್ತಕ್ಕಂಥ ಈ ಜೀವನದಲ್ಲೇನೆ ನಾನು ಎಲ್ಲದನ್ನು ನಾನು ಎಂಜಾಯ್ ಮಾಡ್ಬೇಕು. ನನ್ನ ಖುಷಿಗೋಸ್ಕರ, ತೋರಿಕೆಗೋಸ್ಕರ ಅಲ್ಲ. ಮತ್ತೆ ಯಾರೋ ಹೇಳ್ತಿದಾರೆ ಯಾರಿಗೋಸ್ಕರನು ಒಂದ್ ಕಾರ್ ತಗೋಬೇಕು ಅಂದ್ರೆ ಅವ್ನ್ ತಗೊಂಡ, ನನ್ ದುಶ್ಮನ್ ತಗೊಂಡ ನಾನ್ ತಗೋಬೇಕು, ನನ್ನ ವಾರ್ಗಿತ್ಯ ಆ ಬಂಗಾರ ತಗೊಂಡ್ಲು ನಾನ್ ತಗೋಬೇಕು, ಆ ತರ ಅಲ್ಲ. ನನಗೋಸ್ಕರ, ನನ್ ಖುಷಿಗೋಸ್ಕರ, ನನಗೆ ನೆಮ್ಮದಿ ಆಗುತ್ತೆ ಅಂತ ನನ್ನ ಕೆಪಾಸಿಟಿನ ನಾನು ವ್ಯಕ್ತಪಡಿಸೋದಕ್ಕೆ ಈ ತರ ಕಾಣ್ತಿದ್ದೀನ ನಾನು. ದೊಡ್ಡ ದೊಡ್ಡ ಡ್ರೀಮ್, ಲಕ್ಸುರಿಯಸ್ಟ್ ಬಂಗ್ಲೋ, ಲಕ್ಸುರಿ ಫಾರಿನ್ ಟ್ರಿಪ್, ನಂದೇ ಆದ ಒಂದು ದೊಡ್ಡ ಕಾರು, ಕಾಸ್ಟ್ಲಿಯಸ್ಟ್ ಕಾರು ನೋಡಿದಾಗ ಶಾಕ್ ಅನ್ಸುತ್ತೆ, ವಾವ್ ಅನ್ಸುತ್ತೆ. ಆ ವಾವ್ ಅನ್ಸೋದು ನೋಡಿದಾಗ ಇಮಿಡಿಯೇಟ್ಲಿ ಒಂದ್ ಅನ್ಸುತ್ತೆ, ಏನ್ ಅದೃಷ್ಟವಂತಪ್ಪ ಇವನು, ಇನ್ನೊಬ್ರಿಗೆ ಬಂದ್ಬಿಡ್ತಾರೆ ಟಕ್ ಅಂತ. ಆದ್ರೆ ಅದೇ ಅದೃಷ್ಟವಂತ ನಾನು ಯಾಕೆ ಆಗಿರ್ಬಾರ್ದು? ನಾನು ಈ ಲೈಫ್ ಏನ್ ನಡೆಸ್ತಿದಾರ ಅವರು, ಆ ಲೈಫ್ ನಾನೇ ಯಾಕೆ ಎಂಜಾಯ್ ಮಾಡಬಾರ್ದು?
ಯಾಕೆ ಅಂದ್ರೆ ನಾನು ಕನ್ಸ್ ಕಂಡಿಲ್ಲ ಆತರ, ನಾನು ಆತರ ಆಗಬಹುದು ಅಂತ ಅನ್ಕೊಂಡಿಲ್ಲ, ಆ ಕನ್ಸ್ ಕಂಡಿಲ್ಲ, ಆ ದೊಡ್ಡ ಕನ್ಸ್ ಕಂಡಿಲ್ಲ, ಜಸ್ಟ್ ಹೊಟ್ಟೆ ಪಾರ್ಟಿಗೋಸ್ಕರ ನಾನು ಕೆಲಸ ಮಾಡ್ತಿದ್ದೀನಿ. ಅಬ್ದುಲ್ ಕಲಾಂ ಒಂದ್ ಕಡೆ ಹೇಳ್ತಾರೆ, ಲೋ ಏಮಿಂಗ್ ಇಸ್ ಅ ಕ್ರೈಮ್ ಅಂತ. ಸಣ್ಣದಾಗಿ ಕನ್ಸ್ ಕಾಣೋದು ಅಪರಾಧ ಅಂತ ಹೇಳ್ತಾರೆ ಒಂದ್ ಕಡೆ. ಇವತ್ತು ಪ್ರಪಂಚ ನಡೀತಾ ಇರೋದು, ಪ್ರಪಂಚದಲ್ಲಿ ಏನೆಲ್ಲ ವಿಸ್ಮಯಗಳಾಗಿರೋದು, ಇಡೀ ಗೌರ್ಮೆಂಟ್ ಏನೋ ನಡೀತಿದೆ ಅಂದ್ರೆ ಅದು ಕನಸುಗಾರರಿಂದ ಮಾತ್ರ ಫ್ರೆಂಡ್ಸ್. ಯಾರೆಲ್ಲ ಟ್ಯಾಕ್ಸ್ ಕಟ್ತಿದಾರಲ್ವಾ ಅವರೆಲ್ಲರೂ ಒಂದೆಲ್ಲ ಒಂದ್ ದೊಡ್ಡ ಕನಸು ಕಂಡಿರ್ತಾರೆ. ಆ ಕನಸು ಕಂಡಿರ್ತಕ್ಕಂಥವ್ರನ್ನೇ ಇವತ್ತು ಗೌರ್ಮೆಂಟ್ ನಡೆಸ್ತಾ ಇರೋದು. ಇವತ್ತು ದೊಡ್ಡ ದೊಡ್ಡ ಕನಸುಗಾರರನ್ನೇ ಇಡೀ ಮನುಕುಲನ ಲೀಡ್ ಮಾಡ್ತಾ ಇರೋದು. ಇವತ್ತು ಎಷ್ಟೋ ದಾನ ಧರ್ಮ ಮಾಡಿರೋದು ಕನಸುಗಾರರೇ, ಸಾಧಕರು, ಆರ್ಡಿನರಿ ವ್ಯಕ್ತಿಗಳನ್ನ ಸಾಕ್ತಾ ಇರೋದು. ಕೋಟ್ಯಾಂತರ ಜನಗಳಿಗೆ ಇವತ್ತು ಅನ್ನ. ಇವತ್ತು ಹಳ್ಳಿಗಳಲ್ಲಿ ಎಷ್ಟೋ ಜನ ಇವತ್ತು 1,000 2,000 ಪೆನ್ಷನ್ ಬರ್ತಾ ಇದೆ. ಲೇಡೀಸ್ ಜೆಂಟ್ಸ್ 70 ವರ್ಷ 60 ವರ್ಷ ಆಗಿರೋರಿಗೆ ಎಷ್ಟು ಕೋಟಿ ಜನ ಇದ್ದಾರೆ. ಅವ್ರಿಗೆಲ್ಲ ಆಗ್ತಾ ಇರೋದು ಯಾರು? ದೊಡ್ಡದಾಗಿ ಯಾರೆಲ್ಲ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದಾರಲ್ಲ ಅವರು. ಕನಸುಗಾರರಿಂದನೇ ಇವತ್ತು ಇಡೀ ದೇಶ ನಡೀತಾ ಇರೋದು. ಆದ್ರೆ ನಾನು ಆರ್ಡಿನರಿಯಾಗಿ ನನ್ನ ಜೀವನ ನಡೆಸ್ಬಿಟ್ಟು ಹೋಗ್ಬಿಡ್ತೀನಲ್ಲ. ನಾನ್ ಚೆಕ್ ಮಾಡ್ಕೋಬೇಕು, ನೀವು ಎಷ್ಟು ಮಟ್ಟಿಗೆ ನಿಮ್ಮ ಕನಸನ್ನ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದೀರಾ. ಚಾಲೆಂಜಸ್ ಬಂದಾಗ ಎಸ್ಪೆಷಲಿ ನಾನ್ ಮತ್ತೆ ಇಮಿಡಿಯೇಟ್ಲಿ ನೋಡ್ಕೋಬೇಕಾದ್ರೆ ನನ್ನ ಕನಸು ಕಣ್ಮುಂದೆ ಬರ್ಬೇಕು. ಈ ಕನಸಿಗೆ ಎಷ್ಟು ಶಕ್ತಿ ಇದೆ ಅಂದ್ರೆ, ದ ಮೋಸ್ಟ್ ಇಂಪಾರ್ಟೆಂಟ್, ನನಗೆ ತುಂಬಾ ಸ್ಟ್ರಾಂಗ್ ಆಗಿ ನನ್ನ ಮನಸ್ಸಲ್ಲಿ ಸ್ಟ್ರಾಂಗ್ ಆಗಿ ಇರ್ಲೇಬೇಕು. ಬೀಜ ನಾನು ಹೇಳಿದೆ, ಒಂದು ಬೀಜ ನಾನು ಬಲಿಷ್ಠವಾಗಿರ್ತಕ್ಕಂಥ ಬೀಜ ಅಂತ ಹೇಳ್ತೀನಿ ಕನಸಿಗೆ ಹೋಲ್ಸು. ಅದು ಎಷ್ಟು ಸ್ಟ್ರಾಂಗ್ ಇರುತ್ತೋ ಅಷ್ಟು ಚೆನ್ನಾಗಿ ಬೆಳೆ ಬರುತ್ತೆ. ಅದು ಸ್ಟ್ರಾಂಗ್ ಆಗಿ ನನ್ನ ಹತ್ರ ಇರಬೇಕು. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್, ಇಡೀ ಯೂನಿವರ್ಸಿಗೆ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಕನೆಕ್ಟ್ ಆಗಿರುತ್ತೆ. ನಾನು ಏನ್ ಕನ್ಸ್ ಕಾಣ್ತೀನಿ ಅದು ಪ್ರತಿ ಕ್ಷಣ ಏನ್ ಕನ್ಸ್ ಕಾಣ್ತೀನಿ. ನಾನು ಫ್ರೀ ಇದ್ದಾಗಲ್ಲ ಆ ಕನ್ಸಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಾನು ವೇವ್ಸ್ ಪಾಸ್ ಆಗ್ತಾ ಇರುತ್ತೆ ನನ್ನಿಂದ. ಹೋಲ್ ವರ್ಲ್ಡ್, ಹೋಲ್ ಯೂನಿವರ್ಸ್ ಕನೆಕ್ಟ್ ಆಗ್ತಾ ಇರುತ್ತೆ. ಆ ಕನಸು ಕಾಣೋದೇನೆ ಯೂನಿವರ್ಸಿಗೂ ನನಗೂ ಕಮ್ಯುನಿಕೇಶನ್. ಏನ್ ಗೊತ್ತಾ? ಆ ಕನಸೆ. ಮಕ್ಕಳು ಯಾರೆಲ್ಲ ಇದ್ದೀರಾ, ನಿಮ್ಮ ಫ್ಯೂಚರ್ ನ ನೀವು ಎಕ್ಸ್ಟ್ರಾರ್ಡಿನರಿ ಮಾಡ್ಕೋಬೇಕು ಅಂದ್ರೆ ಈಗಿಂದಾನೆ ಕನಸು ಕಾಣಿ, ದೊಡ್ಡ ದೊಡ್ಡ ಕನಸು ಕಾಣಿ. ಅಸಾಧ್ಯ ಅಂತ ಯಾರಿಗೆ ಅನ್ಸುತ್ತೆ ಇವಾಗ ಅದೇ ಕನಸು ಕಾಣಿ. ಯಾಕಂದ್ರೆ ಮನುಷ್ಯನೇ ಅಸಾಧ್ಯ ಅಂತಿದ್ದನ್ನ ಇವತ್ತು ಸಾಧ್ಯ ಮಾಡಿರೋದು. ಡ್ರೀಮ್ ಇಸ್ ದಿ ಕಮ್ಯುನಿಕೇಶನ್ ಟು ದಿ ಯೂನಿವರ್ಸ್ ಅಂತ ಹೇಳ್ತೀನಿ. ನೀವು ಎಂತ ಕನಸು ಕಂಡಿರ್ತೀರಾ ಅದಕ್ಕೆ ತಕ್ಕಂತೆ ನಿಮ್ಮ ಬ್ರಹ್ಮಾಂಡ ನಿಮಗೆ ಸಹಕಾರ ಮಾಡ್ತಾ ಇರುತ್ತೆ, ಸಿಗ್ನಲ್ಸ್ ನೋಡ್ತಾ ಇರ್ತದೆ. ಯಾರು ದೊಡ್ಡ ಕನಸುಗಾರ ಇರ್ತಾರೆ ಅವ್ರನ್ನ ಕ್ಯಾಚ್ ಮಾಡುತ್ತೆ ಬ್ರಹ್ಮಾಂಡ. ಅಂತವ್ರ ಹತ್ರ ಕನೆಕ್ಟ್ ಮಾಡಿಸುತ್ತೆ. ಅಂತ ಕನಸುಗಾರ ಯಾವತ್ತು ಸ್ಟ್ರಾಂಗ್ ಕನಸನ್ನ ಇಟ್ಕೊಂಡಿರ್ತಾರಲ್ವಾ, ಆ ಕನಸನ್ನ ಅವ್ರನ್ನ ಟಚ್ ಮಾಡಿಸ್ತಿರುತ್ತೆ. ಅಂಡ್ ಕನಸನ್ನ ಯಾವ ತರ ಕಾಣ್ಬೇಕು? ನನ್ನ ವಿಜುವಲೈಸೇಷನ್ ನಾವ್ ಹೇಳ್ತೀವಿ. ಆ ವಿಜುವಲೈಸೇಷನ್ ನಾವೇನು ಆಸೆ ಇರುತ್ತೆ ಅದನ್ನ ನಾವು ಕಣ್ಮುಂದೆ ತಂದ್ಕೋಬೇಕು ಯಾವಾಗ್ಲೂ. ನಾನು ಅದನ್ನ ಎಸ್ಪೆಷಲಿ ಫ್ರೀ ಇದ್ದಾಗ ಅಥವಾ ನಾನು ಮೆಡಿಟೇಷನ್ ಮಾಡ್ತಾ ಇರ್ಬೇಕಾದ್ರೆ ಅದನ್ನ ಫೀಲ್ ಮಾಡ್ಬೇಕು. ಎಲ್ಲೋ ಒಂದು ನೋಡಿರ್ತೀವಿ, ಒಂದು ವಿಡಿಯೋ ನೋಡಿರ್ತೀವಿ, ಅಥವಾ ಯಾರ್ದೋ ಮನೆಗೆ ಹೋಗಿರ್ತೀವಿ, ಯಾವ್ದೋ ಒಂದು ದೊಡ್ಡ ಫಂಕ್ಷನ್ ಹೋಗಿರ್ತೀವಿ, ಅಲ್ಲಿ ಏನೋ ನನಗೆ ಇಷ್ಟ ಆಗಿರುತ್ತೆ, ಅದು ನಂದು, ನನಗೂ ಸಾಮರ್ಥ್ಯ ಇದೆ ಅಂತ ನಾನು ಕನಸು ಕಾಣ್ಬೇಕು. ನನ್ನಿಂದ ಎಲ್ಲಾ ಸಾಧ್ಯ. ಯಾಕೆ ಚಿಕ್ಕದಾಗಿ ಕನಸು ಕಾಣೋಣ? ದೇವ್ರು ಅಂತ ಇದಾನೆ ಅಂತೀರಾ, ದೇವ್ರ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತೀವಿ ನಾವು. ಹಂಗಿದ್ರೆ ದೇವ್ರಿಗೆ ನಮಗೆ ಏನ್ ಕೇಳಿದ್ರು ಕೂಡ ಶಕ್ತಿ ಇದೆ ಅಂತ ಗೊತ್ತಾನೆ. ಹಂಗಿದ್ರೆ ನಾನು ದೇವ್ರಿಗೆ ಯಾಕೆ ಸಣ್ಣ ಅಪ್ಲಿಕೇಶನ್ ಆಗ್ತಾ ಇದ್ದೀನಿ? ದೊಡ್ಡ ಕನಸನ್ನ ಯಾಕೆ ನಾನು ಅಪ್ಲಿಕೇಶನ್ ಆಗಿ ಆಗ್ತಿಲ್ಲ? ಆಕ್ಚುಲಿ ದೇವ್ರು ಏನು ಮಾಡೋದಿಲ್ಲ. ನಾನು ದೇವ್ರು ಮಾಡ್ತಾನೆ ಅಂತ ನಂಬ್ಕೊಂಡು ಅವನಿಗೆ ಅಪ್ಲಿಕೇಶನ್ ಆಗ್ತೀನಿ. ಆದ್ರೆ ಮಾಡೋದು ನನಗಿರ್ತಕ್ಕಂಥ ನಂಬಿಕೆ, ಆ ಕನಸಿನ ಮೇಲೆ ಇರ್ತಕ್ಕಂಥ ನಂಬಿಕೆ ನನ್ನ ಕೆಲಸ ಮಾಡಿಸ್. ಓಕೆ, ನಿಮಗೆ ದೇವರೇ ಕೊಡಿಸ್ತಾರೆ ಅಂತ ದೊಡ್ಡದೇ ಕೇಳಿ. ಹಾಗೆ ನಾನು ಒಂದು ರಿಮೈಂಡ್ ಮಾಡ್ತೀನಿ. ಉಪೇಂದ್ರ ಒಂದ್ ಕಡೆ ಇಂಟರ್ವ್ಯೂ ಮಾಡ್ತಾರೆ. ಉಪೇಂದ್ರ ಕೇಳಿದಾಗ ಹೇಳ್ತಾರೆ, ದೇವ್ರು ನಿನಗೊಂದು ಶೀಟ್ ಕೊಡ್ತಾನೆ, ವೈಟ್ ಶೀಟು, ಅದ್ರಲ್ಲಿ ಏನು ಅವ್ರು ಬರ್ಕೋ ನಾನು ಸ್ಯಾಂಕ್ಷನ್ ಮಾಡ್ತೀನಿ ಅಂತ. ಆರ್ಡಿನರಿ ವ್ಯಕ್ತಿ ಏನ್ ಮಾಡ್ತಾನೆ, ಸೈಕಲ್ ಬರೀತಾನೆ. ನಾನು ಹೇಳ್ತಾನೆ, ಅಲ್ಲಿ ಶೀಟ್ ಅಲ್ಲಿ ಸೈಕಲ್ ಬರಿಬಹುದು, ಹೆಲಿಕಾಪ್ಟರ್ ಬರಿಬಹುದು. ನಾನು ಹೆಲಿಕಾಪ್ಟರ್ನ ಬರಿತೀನಿ, ಯಾಕೆ ದೇವ್ರು ಕೂಡ ಕಡಿಯುತ್ತೆ, ನಾನು ಯಾಕೆ ಸೈಕಲ್ ಬರೀಲಿ ಅಂತ. ಪೇಪರ್ ಇಸ್ ಎಂಟಿ, ನಾನೇನ್ ಬರಿತೀನಿ ಅದು ಸಿಗುತ್ತೆ. ಅದು ನಾನೇನ್ ಬರೆದಿದ್ದೀನಿ ಇವಾಗ? ನಾವೆಲ್ಲರೂ ಏನ್ ಬರೆದಿದ್ದೀವಿ ಗೊತ್ತಾ? ಸಾಲ ತೀರ್ಸೋದು ಹೆಂಗೆ, ಅಷ್ಟೇ ನಾವು ಕೇಳ್ತಾ ಇರೋದೆಲ್ಲ. ಅಮ್ಮಮ್ಮ ಅಂದ್ರೆ ರಿಟೈರ್ಡ್ ಆಗೋಷ್ಟಿಗೆ ಮನೆ ಕಟ್ಟೋದು ಹೆಂಗೆ, ಅಷ್ಟೇ ನಾವು ಕೇಳ್ತಿರೋದು. ಮಗಳು ಮದುವೆ ಮಾಡ್ಬಿಟ್ರೆ ಅಪ್ಪ ನನ್ ಜವಾಬ್ದಾರಿ ಮುಗೀತು. ಫ್ರೆಂಡ್ಸ್, ಇದು ಯಾರು ಬೇಕಾದ್ರೂ ಮಾಡ್ತಾರೆ. ಜೀವನ ನಡ್ಕೊಂಡು ಹೋದ್ರೆ ಸಾಕು, ಒಂದ್ ಕಾರ್ ತಗೊಂಡ್ರೆ ಸಾಕು, ಒಂದ್ ಸಣ್ಣ ಕಾರ್ ತಗೊಂಡ್ರೆ ಸಾಕು, ಒಂದು ಸೂರು, ಒಂದ್ ಮನೆ ಕಟ್ಟಿದ್ರೆ ಸಾಕು. ತಪ್ಪಲ್ಲ, ಗ್ರೇಟ್. ಗುಡಿಸ್ಲಿಗಿಂತ ಮನೆಗೆ ಬಂದಿದ್ರೆ ಗ್ರೇಟ್. ಬಟ್ ಅಷ್ಟೇ ಯಾಕೆ? ಯಾಕೆ ಒಂದು ದೊಡ್ಡ ಬಂಗ್ಲೋ ಇಮ್ಯಾಜಿನ್ ಮಾಡ್ತಾ ಇಲ್ಲ? ಯಾಕೆ ಒಂದು ದೊಡ್ಡ ಬರೀ ಕಾರ್ ಅಲ್ಲ, ಒಂದು ಮರ್ಸಿಡೀಸ್ ಬೆಂಜ್, ಒಂದು ಲಕ್ಸುರಿ ಕಾರ್ನ, ಸೂಪರ್ ಲಕ್ಸುರಿ ಕಾರ್ನ ನಾನು ಯಾಕೆ ಕನ್ಸ್ ಕಾಣ್ತಾ ಇಲ್ಲ?
ಅದು ಕನ್ಸ್ ಕಂಡಿಲ್ಲ, ಅದಕ್ಕೆ ನನಗೆ ಅದ್ರ ಕಡೆ ನಾನು ವರ್ಕ್ ಮಾಡ್ತಾ ಇಲ್ಲ. ಅದು ನನಗೆ ಬೇಕೇ ಬೇಕಾಗಿಲ್ಲ, ಅದಕ್ಕೆ ನಾನು ಅದ್ರ ಕಡೆ ಫೋಕಸ್ ಮಾಡ್ತಿಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಸಿಚುವೇಶನ್ ಕಾಣ್ತಾ ಇಲ್ಲ. ದೇಶ ಸುತ್ತನ ಪ್ರಪಂಚದಲ್ಲಿ ಏನೆಲ್ಲ ವಿಸ್ಮಯಗಳಿದೆ, ಏನೆಲ್ಲ ಲಕ್ಸುರಿ ಇದೆ, ಅದೆಲ್ಲದೂ ನಂದಾಗ್ಬೇಕು ಅಂತ ಯಾಕೆ ಕನ್ಸ್ಕೊಂಡು ಮಾಡ್ದು ನಾನು? ಯಾರೆಲ್ಲ ಕನಸುಗಾರಿದಾರೋ ಅದನ್ನ ಕಂಡಿದ್ದಾರೆ ಫ್ರೆಂಡ್ಸ್, ಅದಕ್ಕೆ ಅವ್ರು ಅದನ್ನ ಪಡ್ಕೊಂಡಿದ್ದಾರೆ. ಎಲ್ಲರಿಗೂ ಆಗೋದು 2 ಸಾರಿ, ಒಂದು ಮನಸ್ಸಲ್ಲಿ, ಇನ್ನೊಂದು ಆಕ್ಚುಯಲ್. ಮನಸ್ಸಲ್ಲಿ ಫಸ್ಟ್ ಸ್ಟ್ರಾಂಗ್ ಆಗಿರುತ್ತೆ, ನನ್ನ ಲೈಫ್ ಇದಿದೆ ಅಂತ. ಅದಾದ್ಮೇಲೆ ಅದಕ್ಕೆ ಬೇಕಾಗಿರೋ ಆಕ್ಷನ್ ಮಾಡಿ ಒಂದಿನ ಅದನ್ನ ಪಡ್ಕೊಳ್ತಾರೆ. ಕೆಲವೊಬ್ರಿಗೆ ಬೇಗ ಆಗ್ಬೋದು, ಕೆಲವ್ರು ಲೇಟ್ ಆಗ್ಬೋದು. ಬಟ್ ಕನಸು ಕಂಡ್ರೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಕನಸು ಕಾಣದೇ ಇದ್ರೆ ಏನೋ ಆಗೋದೇ ಇಲ್ಲ, ದಟ್ ಈಸ್ ಫಾರ್ ಶೂರ್. ಹಾಗಾಗಿ ನಿಮ್ಮ ಕನಸನ್ನ ಎಷ್ಟು ದೊಡ್ಡದು ಮಾಡ್ಕೊಳ್ತೀರಾ, ಅಷ್ಟು ನೀವು ಎಕ್ಸ್ಪಾಂಡ್ ಆಗ್ತೀರಾ, ನಿಮ್ಮ ಶಕ್ತಿ ಜಾಗೃತ ಆಗುತ್ತೆ. ನಾನು ಹೇಳ್ತೀನಿ, ನಿಮ್ಮ ಕನಸು ಸ್ಟ್ರಾಂಗ್ ಇದ್ರೆ ಯಮನೂ ಸಹಿತ ಏನು ಮಾಡಕ್ಕಾಗಲ್ಲ. ನಿಮ್ಮ ಕನಸು ಫುಲ್ಫಿಲ್ ಆಗೋ ತನಕ ಯಮನು ವೆಯ್ಟ್ ಮಾಡ್ತಾನೆ, ಇವನೇನೋ ಬಹಳ ಗಟ್ಟಿ ಕೂಡ ಇದ್ದಾನೆ, ಇರಪ್ಪ ಇವನು ಸ್ವಲ್ಪ ಅಂತ ಹೇಳ್ತಾನೆ ಅಂತ. ಅಷ್ಟು ಶಕ್ತಿ ಇದೆ ಕನಸಿಗೆ. ಹೇಳಿಲ್ವಾ, ಎಷ್ಟೋ ಜನ ವಯಸ್ಸಾಗಿರೋರು ಯಾರೋ ಒಬ್ರು ಬರ್ಲಿ ಅಂತ ಕಾಯ್ದಿರ್ತಾರೆ, ಅವ್ನ್ ಬಂದ ಅಂತ ಕೇಳ್ತಿರ್ತಾರೆ. ಅವ್ನ್ ಬಂದ್ಮೇಲೆ ಅವ್ನ್ ಬಂದ್ ನೀರ್ ಬಿಟ್ಟು ಅವಾಗ ಹೋದ ಅಂತ. ಹಂಗಂದ್ರೆ ಏನರ್ಥ? ಅವ್ನ್ ಬರೋ ತನಕ ಕಾಯೋದು, ಒಂದ್ ಕನಸು ಅಲ್ಲಿದೆ ಅಂತ ಪ್ರಾಣನ ಹಿಡ್ಕೊಂಡು ಕೂತಿರ್ತಾರೆ. ಯಾರೋ ಒಬ್ರು ಬರೋದಕ್ಕೆ ಕಾಯ್ತಾರೆ ಒಂದ್ ಪ್ರಾಣ ಅಂದ್ರೆ, ನನ್ ಕನಸನ್ನ ನನಸು ಮಾಡಕ್ಕಾಗಲ್ವಾ ಈ ಮನುಷ್ಯನಿಗೆ? ಅದ್ರ ಪ್ರಾಬ್ಲಮ್ ನಂದು ಚಿಕ್ಕದಿದೆ ಕನಸು. ಆ ಚಿಕ್ಕದಿರೋದಕ್ಕೆ ನನಗೆ ಇಡೀ ಬ್ರಹ್ಮಾಂಡ ಸಪೋರ್ಟ್ ಮಾಡ್ತಾ ಇಲ್ಲ, ನನಗೇನೆ ಅಷ್ಟು ಮೋಟಿವೇಶನ್ ಆಗ್ತಿಲ್ಲ. ಒಂದು ಚಿಕ್ಕದಿದೆ, ಆದ್ರೂ ಓಕೆ, ಅದಿದ್ರು ಓಕೆ, ಆ ಸ್ಥಿತಿನಲ್ಲಿದೆ. ಈಗ ನಾನು ನಿಮಗೆ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ ನಾನು ಇವಾಗ ನಿಮ್ಗೆ. ನೀವು ಜಸ್ಟ್ ನೋಡಿ, ಈ ತರ ಜೀವನ ನಂದಿದ್ರೆ ಹೇಗಿರುತ್ತೆ ಅಂತ. ಹೆಂಗೋ ಆಗೋಯ್ತು ಅನ್ಕೊಳ್ಳಿ, ಹೇಗೆ ಆಗ್ಬೋದು. ನಾನು ಈಗ ನಿಮಗೊಂದು ಸ್ಪೆಷಲ್ ಎಕ್ಸ್ಟ್ರಾರ್ಡಿನರಿ ವಿಡಿಯೋನ ತೋರಿಸ್ತೀನಿ ನಾನು ಇವಾಗ. ಸುಮ್ನೆ ಅನ್ಕೊಳ್ಳಿ, ನನ್ ದೇವರು ಇದನ್ನ ಸ್ಯಾಂಕ್ಷನ್ ಮಾಡ್ಬಿಡಿದ ನನಗೆ ಅಂತ. ಹೆಂಗೋ ಕೆಲವೊಬ್ರೆಲ್ಲ ಕಾಯ್ತಾ ಇರ್ತಾರೆ, ಹೇಗಾದ್ರೂ ನನಗೆ ಯಾರಾದ್ರೂ ಬ್ರೇಕ್ ಥ್ರೂ ಕೊಟ್ರೆ, ಯಾರಾದ್ರೂ ನನಗೆ ಗಾಡ್ ಫಾದರ್ ಬಂದ್ರೆ, ದಾರಿಲಿ ಹೋಗ್ತಾ ಇರ್ತೀರಿ, ಹೇಗಾದ್ರೂ ಒಂದ್ ದೊಡ್ಡ ಮೋಟೆ ಬಿದ್ರೆ ಅಂತ ಕಾಯ್ತಿರ್ತೀವಿ ಸುಮ್ನೆ. ಹಂಗೆ ಅನ್ಕೊಂಬಿಡಿ, ಹಾಗೆ ಆಗಿದೆ ಅನ್ಕೊಳ್ಳಿ. ಆಮೇಲೆ ಇದನ್ನ ಹೆಂಗ್ ಮಾಡೋದು, ಆಮೇಲೆ ನೋಡೋಣ. ಫಸ್ಟ್ ಹೇಗಿರುತ್ತೆ ಈ ತರ ಜೀವನನ ನಡೆಸಿದ್ರೆ ನನಗೆ ಹೇಗ್ ಅನ್ಸುತ್ತೆ, ನಾನು, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಅಪ್ಪ ಅಮ್ಮ, ನನ್ನ ಫಸ್ಟ್ ಸರ್ಕಲ್ ವೆಲ್ ವಿಷರ್ಸ್, ಈ ಲಕ್ಸುರಿ ಲೈಫ್ ನಡೆಸಿದ್ರೆ ಹೇಗಿರುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡಿ. ಈಗ ನಾನು ಮಾಡ್ತಿರೋ ಜೀವನ, ಈಗ ನಾನು ತೋರಿಸೋ ಜೀವನ ಹೇಗಿರುತ್ತೆ ಜಸ್ಟ್ ಗ್ಲಾನ್ಸ್ ಮಾಡಿ. ಫಿಲ್ಮ್ ಅಲ್ಲಿ ನಾವು ಇನ್ವಾಲ್ವ್ ಆಗಿರ್ತೀವಿ ಗೊತ್ತಾ, ಫಿಲ್ಮ್ ಅಲ್ಲಿ ಡಿಶ್ ಮಾಡ್ತಾ ಇದ್ರೆ ನಾನು ಅಂತಿರ್ತೀನಿ, ಅವನು ಹೀರೋಯಿನ್ ಅಳ್ತಾ ಇದ್ರೆ ನಾನು ಅಳ್ತಾ ಇರ್ತೀನಿ. ಆ ತರ ಜಸ್ಟ್ ನೀವು ಒಳಗಡೆ ಹೋಗಿ, ಈ ಪ್ರಪಂಚದಲ್ಲಿ ನೀವು ಹೋಗಿ, ನೀವೇ ಅಲ್ಲಿದ್ದೀರಾ ಅನ್ಕೊಳ್ಳಿ, ನೀವು ನಿಮ್ಮ ಫ್ಯಾಮಿಲಿ ಅಲ್ಲಿ ಇದ್ದೀರಾ ಅನ್ಕೊಳ್ಳಿ. ಕನಸಿಗೆ ಭಯಂಕರ ಶಕ್ತಿ ಇದೆ ಫ್ರೆಂಡ್ಸ್. ಈ ದೊಡ್ಡ ಕನಸು ಕಂಡ್ರೆ ಅದಕ್ಕೆ ಹತ್ರ ಇರೋದಾದ್ರೂ ಆಗುತ್ತೆ. 100% ಕನ್ಸ್ ಕಂಡ್ರೆ 90 ಆದ್ರೂ ಆಗುತ್ತೆ, 99 ಇಂದ ಆಗುತ್ತೆ, 95 ಆಗ್ಬೋದು. 50 ಕನ್ಸ್ ಕಂಡ್ರೆ 49, 40, 50 ಆಗ್ಬೋದು ಅಷ್ಟೇ ಫ್ರೆಂಡ್ಸ್. ಹಾಗಾಗಿ ನಿಮ್ಗೆಲ್ಲ ಗೊತ್ತಿದೆ, ನಿರ್ಭಯಾನಂದ ಸ್ವಾಮೀಜಿ ಹೇಳ್ತಾರ ಒಂದ್ ಕಡೆ, ಸೂರ್ಯನ ಆಗ್ಬೇಕು ಅಂತ ಕನ್ಸ್ಕೊಂಡು ಕೊನೆ ಪಕ್ಷ ನಕ್ಷತ್ರನಾರು ಆಗ್ತೀಯ ಅಂತ. ಕನ್ಸ್ ಕಾಣೋದಕ್ಕೆ ಏನಾದ್ರು ಟ್ಯಾಕ್ಸ್ ಬೇಕಾ? ಅದಕ್ಕೋಸ್ಕರ ನಮ್ಮ ಸುದೀಪ್ ಆಡಿರ್ತಕ್ಕಂಥ ಒಂದು ಅದ್ಭುತವಾದ ಸಾಂಗಿನ ಜೊತೆ ನನ್ನ ಒಂದು ಹೊಸ ಪ್ರಪಂಚ ತೋರಿಸ್ತೀನಿ ಅವನಿಗೆ. ಜಸ್ಟ್ ಇಲ್ಲಿ ಒಂದು ಸಾಂಗ್ ಬರುತ್ತೆ, ಅದನ್ನ ಫೀಲ್ ಮಾಡಿ. ಅಂಡ್ ಆ ವಿಡಿಯೋ, ಅದೊಂದು ಲೈಫ್ ಇದೆ, ಒಂದು ಲಕ್ಸುರಿಯಸ್ ಲೈಫ್ ಇದೆ. ಆ ಲಕ್ಸುರಿ ಲೈಫ್ ನಂದು 24/7 ಆಗುತ್ತೆ ಅಂತ ಯೋಚನೆ ಮಾಡಿ. ಕೊನೆ ಪಕ್ಷ ಇದನ್ನ ನಾನು ಆಗಿಂದಾಗೇನಾದ್ರೂ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ ಯೋಚನೆ ಮಾಡಿ. ಇವಾಗ ಒಂದು ಹೊಸ ಪ್ರಪಂಚನ ನಾನು ನಿಮಗೆ ತೋರಿಸ್ತೀನಿ. ನೀವು ಜಸ್ಟ್ ಫೀಲ್ ಮಾಡಿ, ನೀವು ಕಂಪ್ಲೀಟ್ ಆಗಿ ಫುಲ್ಲಿ ಫೋಕಸ್ ಮಾಡಿ. ನಿಮ್ದೆಲ್ಲ ನಿಮಗೇನೇನಿದೆ ತಲೆ ಅದನ್ನ ಮರ್ತ್ಬಿಡಿ. ಒಂದೇ ಒಂದು ಕ್ಷಣ ಈ ತರ ಇದ್ರೆ ನನ್ನ ಲೈಫ್ ಹೇಗಿರುತ್ತೆ ಇಮ್ಯಾಜಿನ್ ಮಾಡಿ. ಹಿಡಿದೀರಾ? ನೋಡೋಣ. ಒಂದು ಆಸೆ ನಂದು, 1000 ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡಕ್ಕೆ ನಾನನ, ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡು ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡಕ್ಕೆ ನಾನನ, ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡು ಹೋಗೋ.
ಅಂದರು ದುಡ್ಡು ಎಲ್ಲದ ಎಲ್ಲ ಪ್ರಜೆಗಳು. ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು. ದುಡ್ಡೇನೆ ನನ್ನ ಹುಡುಕುತ್ತಾ ಬರಲಿ ಅನ್ನುತ್ತಾ ಕಾಯಲಾರೆನು. ನಾನೇ ಬೇರೆ ಸ್ಟೈಲೆ ಬೇರೆ ನನ್ನ ದಾರಿ ಬೇರೆಯೇ. ವಿಷ್ಣುದಾದ ಫ್ಯಾನು ನಾನು, ನನಗೆ ಅವರ ದಾರಿಯೇ. ನಿಮ್ಮ ಹೋಗೋ ದಾರಿಯಲ್ಲಿ ಹೆಜ್ಜೆ ಗುರುತು ನೋಡಿದೆ. 1 2 3 ವಿಷ್ಣುವರ್ಧನ ಕರುನಾಡಕ್ಕೆ ನಾನನ ಪ್ರೀತಿಲಿ ಅಂತಾರೆ ಜನ ಕೇಳ್ಕೊಂಡು ಹೋಗೋ. ವಿಷ್ಣು ವಿಷ್ಣು here comes ವಿಷ್ಣುವರ್ಧನ. ವಿಷ್ಣು ವಿಷ್ಣು here comes ವಿಷ್ಣುವರ್ಧನ. Here comes the snake dance. 1 2 3 4. ಧನಲಕ್ಷ್ಮಿ ಕದವ ತೆರೆಯಲು ಯಾರ ಅಪ್ಪಣೆ ಕೇಳಲಾರಲು. ಮನಸ್ಸಿಟ್ಟು ತಟ್ಟಿ ನೋಡಿರಿ ಕರೆದ ತಕ್ಷಣ ಜೊತೆಗೆ ಬರುವಳು. ಕಾಲಿಗೆ ಬಿದ್ದರೂ ಸಹ ದೊಡ್ಡ ಕನಸನೆ ಕಾಣುತ್ತಿರುವೆನು. ಅಬ್ದುಲ್ ಕಲಾಂ ಹೇಳಿದ ಮಾತಿನಂತೆಯೇ ಬಾಳುತ್ತಿರುವೆನು. ಲೈಫ್ ತುಂಬಾ ಚಿಕ್ಕದಂತೆ ಅಂದುಕೊಂಡ್ರೆ ದೊಡ್ಡದು, ಆತ ಎಲ್ಲ ದೊಡ್ಡದಂತೆ ಅಂದುಕೊಂಡ್ರೆ ಚಿಕ್ಕದು. ಎದುರಿನಲ್ಲೇ ರಾಜ ನಾನು, ನನ್ಗೆ ಯಾರ ಹಂಗಿದೆ. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ ಕರುನಾಡಕ್ಕೆ ನಾನನ ಪ್ರೀತಿಲಿ ಅಂತಾರೆ ಜನ ಹೇಳ್ಕೊಂಡು ಹೋಗೋ. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ ಕರುನಾಡಕ್ಕೆ ನಾನನ ಪ್ರೀತಿಲಿ ಅಂತಾರೆ ಜನ ಕೇಳ್ಕೊಂಡು ಹೋಗೋ. 1 2 3 ವಿಷ್ಣುವರ್ಧನ ಕರುನಾಡಕ್ಕೆ ನಾನನ ಪ್ರೀತಿಲಿ ಅಂತಾರೆ ಜನ ಕೇಳ್ಕೊಂಡು ಹೋಗೋ. ದುನಿಯಾ ಅಂದರು ದುಡ್ಡು ಮಾಡಿದ ದೊಡ್ಡ ದಣಿಗಳು. ದುಡ್ಡನ್ನೇ ದೇವರೆಂದರು ದುಡ್ಡು ಎಲ್ಲದ ಎಲ್ಲ ಪ್ರಜೆಗಳು. ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು. ದುಡ್ಡೇನೆ ನನ್ನ ಹುಡುಕುತ್ತಾ ಬರಲಿ ಅನ್ನುತ್ತಾ ಕಾಯಲಾರೆನು. ನಾನೇ ಬೇರೆ ಸ್ಟೈಲೆ ಬೇರೆ ನನ್ನ ದಾರಿ ಬೇರೆಯೇ. ಎಸ್ ಫ್ರೆಂಡ್ಸ್, ಹೇಗಿತ್ತು ಕನಸಿನ ಲೋಕ? ಹೇಗಿರುತ್ತೆ ನನ್ನ ಲೈಫ್ ಹೀಗಿದ್ರೆ? ಎಷ್ಟು ಸಾರ್ಥಕ ಅನ್ಸುತ್ತೆ. ಇದು ಯಾರಿಗೆ? ಶ್ರೀಮಂತರಿಗೆ ಮಾತ್ರ ಯಾಕೆ? ಅವ್ರಿಗೆ ಮಾತ್ರ ಯಾಕೆ? ನನ್ನ ಜೀವನ ಯಾಕೆ ಹೀಗಾಗ್ಬಾರ್ದು? ಇವತ್ತರ ಯೋಚನೆ ಮಾಡಿದೀನ? ಎಷ್ಟೋ ಈ ತರದ ವಿಡಿಯೋ ನೋಡಿರ್ತೀವಿ, ಫಿಲಮ್ ನೋಡಿರ್ತೀವಿ, ಆದ್ರೆ ನಾನು ಅಲ್ಲಿದ್ದೀನಿ, ನಂದದು ಅಂತ ಫೀಲ್ ಮಾಡಿದ್ರೆ ಹೇಗಿರುತ್ತೆ? ಅಂಡ್ ಫ್ರೆಂಡ್ಸ್, ಯಾರು ಅದನ್ನ ಫೀಲ್ ಮಾಡ್ತಾರೆ ಒಂದಿನ ಅದಿರುತ್ತೆ. ಎಲ್ಲರಿಂದನೂ ಸಾಧ್ಯತೆ ಇದೆ. ಇದು ಮನುಷ್ಯರೇ ಮಾಡ್ಬೇಕಾಗಿರೋದು. ಈ ಎಂಜಾಯ್ಮೆಂಟ್ ನ ನಾಯಿ, ಪ್ರಾಣಿ, ಹಂದಿ, ಎಮ್ಮೆ, ದನಗಳು ಮಾಡಲ್ಲ. ಇದೆಲ್ಲದು ಎಂಜಾಯ್ ಮಾಡೋಕೆ ಮನುಷ್ಯ ಕೈಲೇ ಸಾಧ್ಯ.
ಒಬ್ಬ ಮನುಷ್ಯ ಏನನ್ನು ಬೇಕಾದ್ರೂ ಅನುಭವಿಸಬಹುದು, ಅದು ನನ್ ಕೈಲಿ ಸಾಧ್ಯ ಇದೆ. ದ ಕ್ವಶನ್ ಏನ್ ಗೊತ್ತಾ, ಈ ಜೀವನದ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡಿದೀನ, ಅದು ನನ್ನ ಪ್ರಶ್ನೆ. ನಂದು ಯಾವತ್ತು ಹೆಂಗಿರುತ್ತೆ ಗೊತ್ತಾ, 24 hours ನಮ್ದು ಯೋಚನೆ ಬರೀ ಹೊಟ್ಟೆಪಾಡಿಗಿರುತ್ತೆ. ಹೆಂಗಾದ್ರೂ ಮಾಡಿ ಬರೀ ಹಣ ಉಳಿತಾಯ ಮಾಡ್ಬೇಕು, ಹೆಂಗಾದ್ರೂ ಇರೋದ್ರಲ್ಲಿ ಉಳಿತಾಯ ಮಾಡ್ಬೇಕು, ಕಷ್ಟಪಟ್ಟು ಎಲ್ಲಿ ತನಕ ಉಳಿತಾಯ ಮಾಡೋದ್ರ ಕಡೆನೆ ಯೋಚನೆ ಮಾಡ್ತೀನಿ ಹೊರತು ಸಂಪಾದನೆ ಮಾಡೋದ್ರ ಕಡೆ ಯೋಚನೆ ಮಾಡ್ತಿದ್ದೀನ ನಾನು? ನನ್ನ ಎಕ್ಸ್ಪ್ಯಾಂಡ್, ನನ್ನ ಇನ್ಕಮ್ ಹೆಚ್ಚಿಗೆ ಮಾಡ್ಕೊಳ್ಳೋಣ ಯೋಚನೆನೇ ಮಾಡಿಲ್ಲ ನಾನು, ಬೀಜನೇ ಹಾಕಿಲ್ಲ, ಹೆಂಗೆ ಫಲ ಬರುತ್ತೆ? ಅದು ಇದ್ರೂ ಆನ್ ಅಂಡ್ ಆಫ್ ಇದೆ. ಬೀಜ ಹಾಕಿದೀನಿ, ತೆಗೆದು ನೋಡ್ತಾ ಇರ್ತೀನಿ, ಆಗುತ್ತೆ ಹೆಂಗಂತ ಡೌಟ್ ಇದೆ. ಜಸ್ಟ್ ಯೋಚನೆ ಮಾಡಿ, ಈ ತರ ಒಂದು ಲೈಫ್ ನಂದಾಗಿದ್ರೆ, ನನ್ನ ಫ್ಯಾಮಿಲಿ ಅವ್ರದ್ದಾಗಿದ್ರೆ ಸಾರ್ಥಕ ಅನ್ಸಲ್ವಾ? ಮನುಷ್ಯನಾಗಿ ಹುಟ್ಟಿದ್ಕೆ ಸಾರ್ಥಕ ಅನ್ಸೋದಿಲ್ವಾ? ಮನುಷ್ಯರು ಅನುಭವಿಸೋದಕ್ಕೋಸ್ಕರನೇ ಇದೆಲ್ಲ ಲಕ್ಸುರಿ ಇರೋದು. ದೇವರುಗಳು ಅನುಭವಿಸಿದ್ದಾರೆ, ದೈವಲೋಕ ಅಂತ ಗೊತ್ತಿದೆ, ಸ್ವರ್ಗ ಅಂತ ಇರೋದು ಎಲ್ಲದು ಹಿಂಗಿದೆ. ಇದೇನೆ, ಇಲ್ಲೇ ಇದೆ ಸ್ವರ್ಗ. ನಾನೇನೆ ಸೃಷ್ಟಿ ಮಾಡ್ಕೊಳ್ಳೋದು ನನ್ನ ಕೈಲೇ ಇದೆ. ನಾನು ಕನಸು ಕಾಣ್ದಲೆ ನನ್ನ ಜೀವನನ ನಾನು ನರಕ ಮಾಡ್ಕೊಂಡಿದ್ದೀನಿ. ಎಸ್ ಆರ್ ನೋ? ಇವತ್ತು ಆರ್ಡಿನರಿ ವ್ಯಕ್ತಿಗಳು ಸಾಧನೆ ಮಾಡಿದ್ರು ಇದಾರಲ್ಲ, ಅವ್ರು ಮಾತ್ರ ಯಾಕೆ ಮಾಡಿದ್ರು? ನನ್ನ ಕೈಲಿ ಆಗಲ್ಲ ಅಂತ ನಾನು ಸೆಟ್ಲ್ ಮಾಡ್ಕೊಂಡ್ಬಿಟ್ಟಿದೀನಿ. ಇದು ನಂದಲ್ಲ, ಇದು ಅದೃಷ್ಟ ಇರೋರಿಗೆ, ಇದು ಜೀವನ, ದುಡ್ಡಿರೋರಿಗೆ, ಇದಕ್ಕೆ ಟ್ಯಾಲೆಂಟ್ ಬೇಕು. ಈ ತರ ಎಷ್ಟೆಷ್ಟೋ ಇದೆ. ಯಾವುದೇ ಫೀಲ್ಡ್ ಅಲ್ಲಿ ಮಾಡಿರೋರಿದಾರ ಈ ಸಾಧನೆ. ಅವ್ರು ಹೇಗ್ ಮಾಡಿದ್ರು? ಕನಸು ಸ್ಟ್ರಾಂಗ್ ಇತ್ತು ಫ್ರೆಂಡ್ಸ್. ಆ ಕನಸು ಸ್ಟ್ರಾಂಗ್ ಇದ್ದದಕ್ಕೆ ಈ ಜೀವನ ಅವ್ರದ್ದಾಗಕ್ಕಾಗಿದೆ. ನೀವ್ ಯೋಚನೆ ಮಾಡಿ, ನಿಮ್ಮಲ್ಲಿರ್ತಕ್ಕಂಥ ಒಬ್ಬೊಬ್ರು ಸಹ ಸ್ಟ್ರಾಂಗ್ ಆಗಿದೆಯಾ? ನನಗೆ ಈ ಈ ಈ ಜೀವನ ನಾನು ಮಾಡೇ ಮಾಡ್ತೀನಿ, ನಾನು ಮಾಡ್ಲೇಬೇಕು. ಈ ಲೈಫ್ ನ ನೋಡ್ಕೊಳ್ಳಿ. ಈಗ ನಿಮ್ಮ ಅಕ್ಕಪಕ್ಕ ನಿಮ್ಮ ಮನೆ ನೋಡ್ಕೊಳ್ಳಿ, ಸುತ್ತಮುತ್ತ ಹೇಗಿದೆ. ಇಲ್ಲಿರೋ ಲಕ್ಸುರಿ ನೋಡಿ, ನನ್ನ ಹತ್ರ ಇರೋ ಲಕ್ಸುರಿ ನೋಡಿ. ಹಾಗಂತ ಈಗಿರೋದನ್ನ ನಾನು ರಿಜೆಕ್ಟ್ ಮಾಡೋದು ಬೇಡ. ವಿ ವಿಲ್ ಎಂಜಾಯ್ ದಟ್. ಆದ್ರೆ ಅದೇ ತರನೇ ಇರ್ಬೇಕು. ಯಾಕೆ? ಕೆಲವು ವರ್ಷದಲ್ಲಿ ಇವಾಗೇನ್ ನೋಡಿದಿರಲ್ವಾ, ಈ ಲಕ್ಸುರಿ ಜೀವನ ನನ್ನ ಕೈಲಿದೆ, ನಾನ್ ಡಿಸೈಡ್ ಮಾಡಿದ್ರೆ ನಾನು ಎಂಜಾಯ್ ಮಾಡ್ಬೋದಿತ್ತು. ಇನ್ಫ್ಯಾಕ್ಟ್ ಇವಾಗ್ಲೇ ನಾವು ಈ ಏನಾದ್ರು ಕೋವಿಡ್ ಇಲ್ಲ ಅಂದಿದ್ರೆ ಆಲ್ರೆಡಿ ಇಲ್ಲೇನಿದೆ ಈ ಟ್ರಿಪ್ ನಾವು ಪ್ಲಾನ್ ಮಾಡೋತರ ಇತ್ತು. ಅಂಡ್ ಇವತ್ತು ನೀವು ನೋಡ್ತೀರಾ, ಇವತ್ತು ನಮ್ಗಳ ಲೈಫ್ ಇವತ್ತೇನಿಲ್ಲ ಮನೆ ನೋಡಿದ್ರಿ, ಅದೇ ತರ ಮನೆಗಳ ಇರುತ್ತೆ ನಮಗೆ. ಯಾರೆಲ್ಲ ಕನಸ್ಕಾರ ಇದಾರೆ, ನಮ್ಮ ಮೋದಿ ಲೀಡರ್ಸ್ ಇರ್ಬೋದು, ಇನ್ನು 1, 2, 3, 4 ವರ್ಷದಲ್ಲಿ ಇದೇ ತರ ಮನೆಗಳಾಗುತ್ತೆ. ಇವತ್ತು ಕೋಟಿ ಇನ್ಕಮ್ ಆಗ್ತಿದೆ. ಯಾರು ಕನಸ್ಕಾರ ಇದಾರೆ ಅವ್ರು ಆಗ್ತಿದೆ. ಅದು ಮೋದಿ ಕೇರ್ಲಿ ಇರ್ಬೋದು, ಹೊರಗಡೆ ಇರ್ಬೋದು. ಹೊರಗಡೆ ಇರೋ ಸಹಿತ ಎಷ್ಟು ಜನ ಕನಸ್ಕಾರ ಈ ಜೀವನ ನಡೆಸ್ತಿದ್ದಾರೆ. ಬಟ್ ನಾನು ಸೀರಿಯಸ್ ಆಗಿ ಈ ಜೀವನ ನನಗೆ ಬೇಕು ಅಂತಿದ್ದೀನ. ಇದಕ್ಕೆ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಆಗಿದ್ದೀನ. ಎಷ್ಟು ಸ್ಟ್ರಾಂಗ್ ಇರುತ್ತೆ ನನಗೆ ಕನಸು, ಅದಕ್ಕೆ ಏನ್ ಬೇಕಾದ್ರೂ ನಾನು ಮಾಡ್ತೀನಿ. ಇದು ನನಗೆ ಬೇಕು ಅಂತಿದೆ, ಅದಕ್ಕೆ ಬೇಕೇ ಬೇಕು ಅಂತಿದ್ಯಾ? ಐ ಆಮ್ ಇಂಟ್ರೆಸ್ಟೆಡ್ ಇನ್ ದಿಸ್. ಇಂಟ್ರೆಸ್ಟೆಡ್ ಅಂದ್ರೆ ವರ್ಕ್ ಆಗಲ್ಲ. ಆಮ್ ಐ ಕಮಿಟೆಡ್? ಇಂಟ್ರೆಸ್ಟೆಡ್ ಆರ್ ಕಮಿಟೆಡ್? ನೀವು ಪ್ರಶ್ನೆ ಮಾಡ್ಕೊಳ್ಳಿ ಏನು ಅಂತ. ನಾನು ಬರೀ ಇಂಟ್ರೆಸ್ಟ್ ಬೇಕು ಅಂತಿದೆ, ಆದ್ರೆ ಕಮಿಟ್ ಆಗಿದ್ದೀನ ಇದಕ್ಕೆ. ಈ ಜೀವನ ನಂದಾಗುತ್ತೆ ಒಂದಿನ. ಕೆಲವು ಹೇಳ್ತಾರೆ, ಅಯ್ಯೋ ಸ್ವಾಮಿ ಸುಮ್ಮನೆ ಆಸೆಗಳು ಉಳಿಸ್ಬೇಕು. ತುಂಬಾ ಜನಕ್ಕೆ ಅದೇ ಫೀಲಿಂಗ್. ಯಾಕಂದ್ರೆ ನಾನು ಅದೇ ಕ್ಯಾಸ್ಟ್ ಅಲ್ಲಿ ಇದ್ದೋನೆ. ಈ ಮಿಡಲ್ ಕ್ಲಾಸ್ ಪ್ರಾಬ್ಲಮೇ ಇದು. ಇದೆಲ್ಲ ನೋಡಿದ್ರೆ ಇದು ಹಗಲು ಕನ್ಸ್ ಕಾಣ್ಬೇಡ ಅಂತ ಹೇಳ್ತಾರೆ. ಕನ್ಸ್ ಕಾಣೋದು ಹುಚ್ಚು ಅಂತ ಹೇಳ್ತಾರೆ. ಇದೆಲ್ಲ ಸಾಧ್ಯ ಇಲ್ಲ, ಸುಮ್ಮನೆ ಕನ್ಸ್ ಕಂಡು ಏನೇನೋ ಮಾಡ್ಕೋಬೇಡ ಅಂತ ಹೇಳ್ತಾರೆ. ಬಟ್ ಫ್ರೆಂಡ್ಸ್, ಕನಸಿನಲ್ಲೇ ಇರೋದೆಲ್ಲ ಶಕ್ತಿ. ಆ ಕನಸನ್ನ ಕಂಡ್ರೆ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಒಬ್ಬ ಮನುಷ್ಯ ಅಸಾಧ್ಯವಾದದನ್ನ ಸಾಧನೆ ಮಾಡ್ತಾನೆ, ಒಬ್ಬ ಇಂಡಿವಿಜುವಲ್. ಅದಕ್ಕೆ ಎಷ್ಟೋ ಸಾಕ್ಷಿಗಳಿದೆ. ನೀವು ನೋಡ್ತಿರ್ತೀರಾ, ವಾಟ್ಸಪ್ ಅಲ್ಲಿ ನೋಡ್ತೀರಾ, ಸಾಕಷ್ಟು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಾ. ವಾವ್ ಅನ್ಸುತ್ತೆ, ನೋಡ್ತೀವಿ, ಚೆನ್ನಾಗಿರುತ್ತೆ, ಫಾರ್ವರ್ಡ್ ಮಾಡ್ಬಿಟ್ಬಿಡ್ತೀವಿ. ಒಳಗಡೆ ಇನ್ಸೈಡ್ ಹಾಕೊಂಡಿದ್ದೀನ ನಾನು, ನನ್ ಲೈಫ್ ಒಂದಿನ ನಂದು ಹಿಂಗಿರುತ್ತೆ ಅಂತ ನಾನು ಯಾಕೆ ಯೋಚನೆ ಮಾಡಬಾರ್ದು? ಆ ಯೋಚನೆ ನಾನು ಸೀರಿಯಸ್ ಆಗಿ ಮಾಡಿದ್ದೀನ? ಅಗೇನ್ ಇಟ್ಸ್ ಅ ಚಾಯ್ಸ್ ಫ್ರೆಂಡ್ಸ್. ಮನುಷ್ಯನ ಜೀವನ ದೇವರು ಕೊಟ್ಟಿರ್ತಕ್ಕಂಥದ್ದು ಅದ್ಭುತವಾಗಿ ಎಂಜಾಯ್ ಮಾಡ್ಕೊಂಡು ಬಾ ರಜಾ ಅಂತ. ಆದ್ರೆ ನಾನು ಇವತ್ತು ಅದನ್ನ ಆರ್ಡಿನರಿ ಆಗಿ ಕಷ್ಟ ಅನ್ಕೊಂಡು, ನಂದು ಇಷ್ಟೇ ಅನ್ಕೊಂಡು, ನನ್ನ ಥಿಂಕಿಂಗ್ ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ದಲೆ ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚ್ಕೋಣ ಅನ್ಕೊಂಡು, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಿದ್ರೆ ಕಾಲ್ ನೋವು ಹೋಗೋದು ಯಾರ್ದು ಫ್ರೆಂಡ್ಸ್? ಹಾಸಿಗೆ ಮಾಡ್ಕೊಂಡಿರೋರು ಯಾರು? ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕಾ, ಕಾಲಿದ್ದಷ್ಟು ಹಾಸಿಗೆ ಹೊಡ್ಸ್ಕೋಬೇಕಾ? ದಟ್ ಇಸ್ ಇನ್ ಮೈ ಹ್ಯಾಂಡ್.
ಯಾರೆಲ್ಲ ಸಾಧಕರಿದ್ದಾರೆ ಅವರೆಲ್ಲರೂ ಸಹಿತ ಹಾಸಿಗೆನ ತನಿಗ್ ಬೇಕಾದಷ್ಟು ಹೊಲ್ಸ್ಕೊಂಡ್ರು. ರೀಸನ್ ಕೊಡ್ತಿರೋರು ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕು ಅನ್ಕೊಂಡ್ರು. ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕು ಅಂದ್ರೆ ಅರ್ಥ ಏನು? 10 ರೂಪಾಯಿ ಇದ್ರೆ 8 ರೂಪಾಯಿ ಖರ್ಚು ಮಾಡುವಂತ, 20 ರೂಪಾಯಿ ಸಂಪಾದನೆ ಮಾಡ್ಬೇಡ ಅಂತ ಏನ್ ಹೇಳಿಲ್ವಲ್ಲ. ಆ ಯೋಚನೆ ನಾನು ಮಾಡಿದೀನಾ? ನಾನು ಫಸ್ಟ್ ಡಿಸೈಡ್ ಮಾಡ್ಬೇಕು ನನಗೆ ಲೈಫ್ ಬೇಕಾ ಬೇಡವಾ. ಇದ್ರೆ ಹೇಗಿರುತ್ತೆ, ಫಸ್ಟ್ ಇದನ್ನ ವಿಜುವಲೈಸ್ ಮಾಡಿ, ಇದನ್ನ ಫೀಲ್ ಮಾಡಿ, ಇದನ್ನ ನಂಬಿ ಇದಾಗುತ್ತೆ ಅಂತ. ಅದಕ್ಕೆ ಏನೇನೇನ್ ಬೇಕೋ ಎಲ್ಲದೂ ಸಿಗುತ್ತೆ. ಈ ಟಾರ್ಗೆಟ್ ಇಟ್ಕೊಂಡ್ರೆ ಇದರಲ್ಲಿ 90% ಆಗುತ್ತೆ, 50 ಆಗುತ್ತೆ, ಇದು 10 ಆದ್ರೂ ಆಗುತ್ತೆ. ಆದ್ರೆ ಈಗ ನನ್ ಲೈಫು ಇದರಲ್ಲಿ 0.01 ಇಲ್ವಲ್ಲ. ಹಾಗೆ ನನ್ನ ಲೈಫ್ ಎಂಡ್ ಆಗ್ತಿದ್ಯಲ್ಲ. ಮನುಷ್ಯ ಅಂದ ಮೇಲೆ ಮನುಷ್ಯನಿಗೆ ಬೆಲೆ ಸಿಗೋದು ಯಾವಾಗ ಅಂದ್ರೆ ಅವನ ಅಲ್ಟಿಮೇಟ್ ಲೆವೆಲ್ಗೆ ರೀಚ್ ಆದಾಗ ಫ್ರೆಂಡ್, ನನ್ ಪ್ರಕಾರ. ಅಂಡ್ ಒಬ್ಬೊಬ್ಬ ಕೈಲಿ ಎಲ್ಲದಕ್ಕೂ ಶಕ್ತಿ ಇದೆ. ಈಗ ನಾನೀಗ ಒಂದು ಕ್ಲಿಪ್ ನ ತೋರಿಸ್ತೀನಿ ನಾನು ನಿಮಗೆ. ಇದೆಲ್ಲ ಏಕಾಯ್ತು ಮನುಷ್ಯರಿಗೆ. ನಮಗೆ ನಿಮ್ ಕೈಲಿ ಇದು ಆಗಕ್ ಸಾಧ್ಯನೇ ಇಲ್ಲ. ಇದು ನಾವು ಮಾಡಿಲ್ಲ, ಟ್ರೈನೂ ಮಾಡಿಲ್ಲ. ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಸಾಕಷ್ಟು ವಿಡಿಯೋಗಳು ನೋಡಿದ್ವಿ. ಇದೊಂದು ನಾನು ನಿಮಗೆ ತೋರಿಸ್ತೀನಿ. ಈಗ ನೀವು ಫೀಲ್ ಮಾಡಿ, ಇವ್ರ ಕೈಲಿ ಯಾಕೆ ಹಿಂಗಾಯ್ತು ಅಂತ. ಇವ್ರಿಗೆ ಯಾಕೆ ಹಿಂಗಾಯ್ತು? ಸಿಂಪಲ್. ಮತ್ತೆ ಅವ್ರು ಹಂಗ್ ಮಾಡ್ಬೇಕು ಅಂತ ಕನ್ಸ್ಕೊಂಡ್ರು, ಅದಕ್ಕೆ ಆಯ್ತು. ನಾನ್ ಹಂಗ್ ಮಾಡ್ಬೇಕು ಅಂತ ಕನ್ಸ್ಕೊಂಡಿಲ್ಲ, ಅದಕ್ಕೆ ನನಗೆ ಆಗ್ತಾ ಇಲ್ಲ. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಆ ಬೀಜ ಹಾಕಿದ್ರು ಆ ಬೆಳೆ ಬಂತು, ನಾನು ಆ ಬೀಜ ಹಾಕಿಲ್ಲ, ನನಗೆ ಆ ಬೆಳೆ ಬಂದಿಲ್ಲ. ಇಟ್ಸ್ ಸಿಂಪಲ್. ನನ್ ಕೈಲಿದೆ. ನನ್ ಜೀವನನ ಹೆಂಗೆ ರೂಪಿಸ್ಕೋಬೇಕು ಅನ್ನೋದು ನನ್ ಕೈಲಿದೆ. ಈಗ ನಾನು ನಿಮ್ಗೆ ಒಂದು ಕ್ಲಿಪ್ ತೋರಿಸ್ತೀನಿ. ಜಸ್ಟ್ ಇಮ್ಯಾಜಿನ್ ಮಾಡಿ ನಿಮ್ಮ ಲೈಫ್ ಅವ್ರ ಲೈಫ್ ಕಂಪೇರ್ ಮಾಡಿ. ಅವರು ಆರ್ಡಿನರಿ ವ್ಯಕ್ತಿಗಳು, ಇವ್ರು ಯಾರು ಮತ್ತೆ ದೊಡ್ಡ ಶ್ರೀಮಂತರಲ್ಲ. ಈಗ ನಾನು ನಿಮಗೆ ತೋರಿಸೋದು ವಿಡಿಯೋ, ಇದು ಶ್ರೀಮಂತಿಕೆ ಅದಲ್ಲ, ಸಾಧನೆದು. ಕನ್ಸ್ಕೊಂಡ್ರೆ ಏನ್ ಬೇಕಾದ್ರೂ ನಾನು ಮಾಡಬಹುದು ಅನ್ನೋದಕ್ಕೆ. ಒಬ್ಬ ಮನುಷ್ಯನಿಗೆ ಏನೇನೆಲ್ಲ ಸಾಮರ್ಥ್ಯ ಇದೆ ಅದನ್ನ ಈಗ ನೋಡ್ಕೊಂಡು ಬರೋಣ. ಇಲ್ಲಿ ನೀವು ಫೀಲ್ ಮಾಡಿ, ಇವ್ರ ಕೈನಲ್ಲಿ ಇದಾಗಿದೆ ಅಂದ್ರೆ ನನ್ನ ಕೈನಲ್ಲಿ ಏನಾಗಬಹುದು, ನಾನ್ ನಿರ್ಧಾರ ಮಾಡಿದ್ರೆ ಏನಾಗಬಹುದು, ಅದನ್ನ ನೀವು ಇವಾಗ ಫೀಲ್ ಮಾಡಿ. ನಿಲ್ಲದಿರು ಓ ಸಾಧಕನೇ, ನಿನ್ನ ಗೆಲುವು ನಿನಗಾಗಿ ಕಾದಿದೆ. ನಿನ್ನ ಸಾಧನೆಗಿಂತ ಖರ್ಚಿಸು ನೀ, ನಿನ್ನ ಬಲದಿಂದ ಮುನ್ನುಗ್ಗು ನೀ. ಹೇ ಒಂದೇ ಒಂದು ಜೀವನ ಆಗಬೇಕು ಪ್ರಧಾನ. ಸಾಧಿಸು ನಿನ್ನ ಆಟವ, ಗೆಲುವು ನಿನ್ನ ಸುತ್ತಮುತ್ತ. ಹುಡುಕು 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 ಹುಡುಕು, ತಣಿದು ಕರಗಿ ಹೋಗೋವರೆಗೂ ನಿನ್ನೆ ಹುಡುಕು. ಹುಡುಕು ಹುಡುಕು ಶ್ರದ್ಧೆಯಿಂದ ಹುಡುಕು, ಹುಡುಕಿದರೆ ಸಿಗುವುದು ನಿನ್ನಲ್ಲಿ ಆ ಬೆಳಕು. ನೀ ಮಾಡೋ ಯುದ್ಧ ನಿನ್ನ ಜೊತೆಗೆ ಎನ್ನುತ್ತ ಹೋರಾಡು. ಆ ಯುದ್ಧಕ್ಕೆ ನೀನೇ ಗೆಲುವಿನ ಮಾರ್ಗ ತಿಳಿದುಕೋ ಧೀರ. ಹೆದರಬೇಡ, ನಿಲ್ಲಬೇಡ, ಸೂರ್ಯ ಚಂದ್ರನಂತೆ ಬೆಳಗು. ನಿಲ್ಲದಿರು ಓ ಸಾಧಕನೇ, ನಿನ್ನ ಗೆಲುವು ನಿನಗಾಗಿ ಕಾದಿದೆ. ನಿನ್ನ ಸಾಧನೆಗಿಂತ ಖರ್ಚಿಸು ನೀ, ನಿನ್ನ ಬಲದಿಂದ ಮುನ್ನುಗ್ಗು ನೀ. ಒಂದೇ ಒಂದು ಜೀವನ ಆಗಬೇಕು ಪ್ರಧಾನ. ಸಾಧಿಸು ನಿನ್ನ ಆಟವ, ಗೆಲುವು ನಿನ್ನ ಸುತ್ತಮುತ್ತ.
ಎಸ್ ಫ್ರೆಂಡ್ಸ್, ಇದು ಹೆಂಗಾಯ್ತು ನೋಡಿದ್ರಲ್ವಾ? ಎಂತೆಂತ ಆರ್ಡಿನರಿ ವ್ಯಕ್ತಿಗಳು ಇದೆಲ್ಲದನ್ನು ಸಹಿತ ಆಗಿದೆ. ಯಾಕೆ? ಎರಡು ವಿಷಯ ಇಲ್ಲಿ. ಒಂದು, ಕನಸು, ನಾನು ಈ ತರ ಮಾಡಬಲ್ಲೆ, ಮಾಡೇ ಮಾಡ್ತೀನಿ. ಇನ್ನೊಂದು ಪ್ರಾಕ್ಟೀಸ್. ಕನಸು ಸ್ಟ್ರಾಂಗ್ ಇದ್ರೆ ಅದಕ್ಕೆ ಬೇಕಾಗಿರೋ ಪ್ರಾಕ್ಟೀಸ್ ಮಾಡ್ತೀನಿ ನಾನು. ಅದಕ್ಕೆ ಏನೇನೇನೇನು ಬೇಕೋ ಅದಕ್ಕೆಲ್ಲದೂ ನಾನು ಸ್ಟೆಪ್ ಮಾಡ್ತೀನಿ. ನಾನು ಯಾಕೆ ಮಾಡ್ತಿಲ್ಲ? ನನ್ ಕನಸಿಲ್ಲ. ನಾನು ಇದು ಬೇಕೇ ಬೇಕು, ಈ ತರ ಒಂದು ಲಕ್ಸುರಿ ಲೈಫ್ ಅಥವಾ ಸಾಧನೆ, ಒಂದು ದೊಡ್ಡ ಸಂಪಾದನೆ, ಒಂದು ಸಾರ್ಥಕ ಜೀವನ, ನಾನು ಯುನೀಕ್ ಆಗ್ಬೇಕು, ನಾನು ಸ್ಪೆಷಲ್ ಆಗ್ಬೇಕು ಅನ್ನೋದು ನನಗೆ ಸ್ಟ್ರಾಂಗ್ ಇಲ್ದಲೇ ಇರೋದ್ರಿಂದ ಈ ತರ ನಾನು ಪ್ರಾಕ್ಟೀಸ್ ಮಾಡೋದಿಲ್ಲ. ಯಾವುದೇ ಫೀಲ್ಡ್ ಆಗ್ಲಿ, ಇಟ್ ರಿಕ್ವೈರ್ಸ್ ಪ್ರಾಕ್ಟೀಸ್. ಆ ಪ್ರಾಕ್ಟೀಸಿಗೆ ನನಗೆ ಎನರ್ಜಿ, ನನ್ನ ಡ್ರೀಮ್ ಸ್ಟ್ರಾಂಗ್ ಇದ್ರೆ ನಾನು ಅದನ್ನ ಮಾಡ್ತೀನಿ. ಇವರು ಈ ತರ ನಾನ್ ಮಾಡಕ್ಕಾಗಲ್ಲ, ಯಾಕೆ ನಾನು ಅದನ್ನ ಡಿಕ್ಲೇರ್ ಮಾಡಿಲ್ಲ. ಬಟ್ ಮನ್ಸು ಮಾಡಿರಾಗಲ್ವಾ? ಖಂಡಿತ ಆಗುತ್ತೆ. ಆರ್ಡಿನರಿ ವ್ಯಕ್ತಿಗಳು ಮಾಡಿರೋದು, ಸಣ್ಣ ಸಣ್ಣ ಮಕ್ಳ ಹತ್ರ ಮಾಡಿಸಿದಾರೆ. ಈ ತರದ್ ಎಷ್ಟೋ ಇದೆ, ನಾವೆಲ್ಲ ವಾಟ್ಸಪ್ ಅಲ್ಲಿ ನೋಡಿರೋ ವಿಡಿಯೋಗಳೇ ಇವೆಲ್ಲ. ಆದ್ರೆ ಎಷ್ಟೋ ವಿಡಿಯೋ ನೋಡ್ತೀನಿ, ಅದು ನನ್ನೊಳಗಡೆ ಎಷ್ಟೋ ಹೋಯ್ತದು. ನಾನೂ ಸಹ ಈ ತರ ಯಾಕೆ ಮಾಡಬಲ್ಲೆ, ನಾನು ಈ ತರ ಒಂದು ಸಾಧನೆ ಮಾಡಿ ನಾನು ಯಾಕೆ ಇನ್ನೊಬ್ರಿಗೆ ಇನ್ಸ್ಪೈರ್ ಆಗಬಲ್ಲೆ, ನಂದು ಯಾಕೆ ಆರ್ಡಿನರಿ ಲೈಫ್ ಆಗೋಗ್ಬಿಡುತ್ತೆ? ಯಾಕೆ ಇರ್ತಕ್ಕಂಥ ಕಷ್ಟಗಳು ಅಷ್ಟೇ ನೋಡ್ಕೊಳ್ತಾ ನನ್ನ ಲೈಫ್ ಹೀಗೆ, ನನ್ ಕರ್ಮ, ನನ್ ಪಾಪಿಷ್ಟ, ನಾನು ಹೀಗೆ ಹೊಡೆದಾಡ್ಕೊಂಡು ಇರ್ತಕ್ಕಂಥ ರೈತರ ಹತ್ರ ಹೇಳ್ತಾ ಇದ್ದೀನಿ, ಇರೋದು 4 ಎಕರೆ ಜಮೀನು ಅದನ್ನೇ ಉಳಿಸ್ಕೊಳಕ್ ಹೊಡೆದಾಡ್ತಿದ್ವಿ. ಯಾಕೆ ನಾನು 40 ಎಕರೆ ಮಾಡ್ಕೊಳಕ್ಕಾಗಲ್ಲ ಅಂತ ಯೋಚನೆ ಮಾಡಿದ್ವಿ ನಾವು. ಸಂಪಾದನೆ ನನಗೆ 50,000 ಇದೆ, ಗಂಡ ಹೆಂಡತಿ ಅದಲ್ಲೇ ಫೈಟಿಂಗ್ ನಡೀತಾ ಇರುತ್ತೆ. ಎಷ್ಟಾಗುತ್ತೋ ಅಷ್ಟು ನೋಡ್ ಖರ್ಚು ಮಾಡು ಅಂತ ಇರ್ತೀನಿ ನಾನು. ನೀನ್ ಎಷ್ಟಾದ್ರೂ ಖರ್ಚು ಮಾಡು, ನಾನ್ ಸಂಪಾದನೆ ಮಾಡ್ತೀನಿ ಅಂತ ಯಾವತ್ತಾರು ಹೇಳಿದೀನಿ ನಾನು? ಎಷ್ಟೋ ವಿಷಯದಲ್ಲಿ ಬರೇ ಖರ್ಚಿನ ವಿಷಯದಲ್ಲೇ ಹೊಡೆದಾಟ ಆಗುತ್ತೆ. ಆ ಸೀಡೆ ಇಲ್ಲ, ನಾನು ಹೆಚ್ಚಿಗೆ ಖರ್ಚು ಮಾಡ್ಬೇಕು, ನಾನು ಬೆಳಿಬೇಕು ಅಂತ. ಕೆಲವೊಬ್ರು ಹೇಳ್ಕೊಳ್ತಾರೆ, ಬಂದ್ಮೇಲೆ ನೋಡೋಣ ಅಂತ. ಯಾರು ಮಾಡಿಲ್ಲ. ಬಂದ್ಮೇಲೆ ಮತ್ತೆ ಇನ್ನೊಂದು ದೊಡ್ಡದು ನೋಡ್ಲಿ ಅಂತೀವಿ, ಇನ್ನೂ ಸೇವ್ ಮಾಡ್ಬೇಕು ಅಂತೀವಿ. ಮತ್ತೆ ಆ ಮೆಂಟಾಲಿಟಿ ನಮ್ಗೆ ಸ್ಟ್ರಾಂಗ್ ಇರೋದಿಲ್ಲ. ಒಂದು ಬಂದ್ಮೇಲೆ ನೋಡೋಣ ಅಂದ್ರೆ ಬರೋದೇ ಇಲ್ಲ. ನೀವು ಮಾಡಿ, ಬರುತ್ತೆ. ನಿಮ್ಮ ಥಿಂಕಿಂಗ್ ಎಕ್ಸ್ಪ್ಯಾಂಡ್ ಮಾಡಿ, ಅವಾಗ ಬರುತ್ತೆ. ನೀವು ಪ್ರತಿಕ್ಷಣ ಏನ್ ಕನ್ಸ್ ಕಾಣ್ತೀರಾ ಅದು ಬಹಳ ಇಂಪಾರ್ಟೆಂಟ್. ಅಂಡ್ ಎಂತದೇ ಅಪ್ಸ್ ಡೌನ್ಸ್ ಆದಾಗ, ಎಸ್ಪೆಷಲಿ ಡೌನ್ ಆದಾಗ, ನನಗಾಗಲ್ಲ ಅಂದಾಗ್ಲೂ ಸಹಿತ ಕನ್ಸು ಕಾಣ್ಬೇಕು. ಕನಸನ್ನು ಮಾತ್ರ ನಿಲ್ಸೋ ಹಾಗಿಲ್ಲ. ನಾನು ಎಷ್ಟು ನನ್ನ ಕನಸನ್ನ ಸ್ಟ್ರಾಂಗ್ ಆಗಿ ಹಿಡ್ಕೊಳ್ತೀನಿ, ಅವ್ರು ಮಾತ್ರನೇ ಇವತ್ತು ಸಾಧನೆ ಮಾಡಕ್ ಸಾಧ್ಯ. ಎಸ್, ಸಾಧನೆ ಸಾಧಕರ ಸೊತ್ತೇ ಹೊರತು ಸೋಮ್ಯಾರಿಗಳ ಸೊತ್ತಲ್ಲ ಅಂತಾನೆ ಒಂದು ಸೆಂಟೆನ್ಸ್ ಇದೆ. ಸಾಧನೆ ಮಾಡ್ಬೇಕು ಅಂದ್ರೆ ಸಾಧಕರಾಗಬೇಕು, ಕನಸುಗಾರರಿಗೆ ಮಾತ್ರ ಸಾಧ್ಯ ಫ್ರೆಂಡ್ಸ್. ಇಲ್ಲಾಂದ್ರೆ ನಾನು ಲೈಫ್ ಲಾಂಗ್ ದೂರ್ಕೊಂತ ಇರ್ತೀನಿ, ನನ್ನ ಲೈಫ್ ಸರಿ ಇಲ್ಲ, ಅವ್ರಂಗ್ ಮಾಡಿದ್ರು, ಇವ್ರಂಗ್ ಮಾಡಿದ್ರು, ಗೌರ್ಮೆಂಟ್ ಸರಿ ಇಲ್ಲ, ರೂಲ್ಸ್ ಸರಿ ಇಲ್ಲ, ಪಾಲಿಸಿ ಸರಿ ಇಲ್ಲ, ಪರಿಸರ ಸರಿ ಇಲ್ಲ, ಭೂಮಿ ಸರಿ ಇಲ್ಲ, ರೇಟ್ ಸಿಗ್ತಿಲ್ಲ, ಬೆಳೆ ಬೆಳ್ತಿಲ್ಲ, ಈ ತರ ಏನೇನೋ ಕಾರಣಗಳು ಹೇಳ್ತಾ ಹೋಗ್ತೀವಿ. ನಮ್ ಕಂಪನಿ ಸರಿ ಇಲ್ಲ, ನನಗೆ ಸ್ಯಾಲ್ರಿ ಜಾಸ್ತಿ ಕೊಡ್ತಿಲ್ಲ, ನಾನು ಎಷ್ಟೊಂದು ಕಷ್ಟ ಪಡ್ತಾ ಇದ್ದೀನಿ, ನನಗೆ ಸ್ಯಾಲ್ರಿ ಜಾಸ್ತಿ ಕೊಡ್ತಿಲ್ಲ, ನಮ್ ಕಂಪನಿ ಸರಿ ಇಲ್ಲ ಅಂತ ಕಂಪನಿಗೆ ಬೈತಾ ಇರ್ತೀವಿ. ಫ್ರೆಂಡ್ಸ್, ಅದೇ ಕಂಪನಿನಲ್ಲಿ ನಿಮ್ಗಿನ 10 ಸ್ಯಾಲ್ರಿ ತಗೊಳ್ಳೋರು ಇದ್ದಾರೆ, ಗೊತ್ತಿದ್ಯಾ? ಅವರು ಮನುಷ್ಯ, ಅವ್ರೇನ್ ದೇವ್ರಲ್ಲ, ಅವ್ರೇನ್ ದೇವಲೋಕಿಂದ ಹುಟ್ಟು ಬೆಳೆದಿಲ್ಲ, ಅವರು ಮನುಷ್ಯ. ಅವರು ಒಂದಿನ ಏನು ಇಲ್ದಲ್ಲ ಇದ್ರು, ನಿಮ್ಮನ್ನ ಕ್ರಾಸ್ ಮಾಡೋರು ಹೋಗಿದ್ದಾರೆ. ಯಾಕೆ ಹೋದ್ರು ಅವರು? ಅವ್ರ ಕೈಲಿ ಮಾತ್ರ ಯಾಕಾಯ್ತು ಆ ತರ? ಅದೇ ತರನೇ ಇವತ್ತು ಮೋದಿ ಕೇರ್ನಲ್ಲೂ ಸಹಿತ ಅಷ್ಟೇನೆ. ಇವತ್ತು ಯಾರೆಲ್ಲ ಮಾಡಿದ್ದಾರೆ ಸಾಧನೆ, ಆ ಸಾಧನೆ ಮಾಡಿರ್ತಕ್ಕಂಥವ್ರು ಆ ಸಾಧನೆಗೆ ಅವಶ್ಯಕತೆ ಇರೋದೆಲ್ಲದನ್ನು ಮಾಡಿದ್ದಾರೆ ಅವರು. ಸಾಧನೆಗೆ ಬೇಕಾಗಿರೋದನ್ನ ಮಾಡಬೇಕು ಅಂದ್ರೆ ಅದು ಕನಸುಗಾರರಿಗೆ ಮಾತ್ರ ಸಾಧ್ಯ. ಆತರ ನೀವು ಈಗ ಯೋಚನೆ ಮಾಡಿ, ನನ್ನ ಲೈಫ್ ಹೇಗಿರ್ಬೇಕು ಫ್ಯೂಚರ್ ಅಂತ. ಬಂದ ಮೇಲೆ ಆ ತರ ಜೀವನ ಮಾಡೋದಲ್ಲ. ನಾನು ಬರಕಿನ ಮೊದ್ಲೇನೆ ಡಿಸ್ನಿ ಲ್ಯಾಂಡ್ ಸೃಷ್ಟಿಕರ್ತ ಗೊತ್ತಿದೆಯಲ್ಲ, ಡಿಸ್ನಿ ಲ್ಯಾಂಡ್ ಒಬ್ಬ ಆರ್ಡಿನರಿ ಬಡವ, ವಾಲ್ಟ್ ಡಿಸ್ನಿ. ಅವ್ನು ಹೇಳ್ತಾನೆ, ಒಂದ್ ಕಡೆ ಬೆಂಚ್ ಮೇಲೆ ಮಲಗಿದ್ದ, ಮರದ ಕೆಳಗಡೆ ಬೆಂಚಿನ ಮೇಲೆ ಮಲಗಿದಾಗ ಕನ್ಸ್ಕೊಂಡಿದ್ದ. ಅವ್ನ್ ಸಕ್ಸಸ್ ಆದ್ಮೇಲೆ ಹೇಳಿದಂತೆ, ನೀವು ಈ ಡಿಸ್ನಿ ಲ್ಯಾಂಡ್ ರೆಡಿ ಆಯ್ತಲ್ವಾ, ಹೆಂಗ್ ಕಟ್ಟಿದ್ರಿ ಇದನ್ನ, ಯಾವಾಗ ಕಟ್ಟಿದ್ರಿ ಅಂತ. ಅವ್ನು ಹೇಳ್ತಾನೆ, ನಾನು ಆಲ್ರೆಡಿ 10 ವರ್ಷದ ಹಿಂದೆನೆ ನಾನು ಕನ್ಸ್ಕೊಂಡಿದ್ದೆ, ಬೆಂಚ್ ಮೇಲೆ ಮಲಗಿ ಈ ತರ ಇರುತ್ತೆ ನಂದೊಂದು ಡಿಸ್ನಿ ವರ್ಲ್ಡ್ ಅಂತ. ಪ್ರಪಂಚದಲ್ಲೇ ಒಂದು ಫೇಮಸ್ ಅಮ್ಯೂಸ್ಮೆಂಟ್ ಪಾರ್ಕ್ ಅದು. ಒಂದು ಬೆಂಚ್ ಮೇಲೆ ಏನೂ ಇರ್ಲಿಲ್ಲ. ಹೋಟೆಲ್ ಓಬೆರಾಯ್ ಗೊತ್ತಲ್ವಾ? ಒಬ್ಬ ಹೋಟೆಲ್ ಸಪ್ಲೈಯರ್ ಒಂದು 5 ಸ್ಟಾರ್ ಹೋಟೆಲ್ ಎದುರುಗಡೆ ಮಳೆ ಬರ್ತಿರುತ್ತೆ, ಮಳೆ ಬೆಂಚ್ ಕೆಳಗಡೆ ಮಲಗಿರ್ತಾನೆ. ಮಳೆಯಿಂದ ಪ್ರೊಟೆಕ್ಷನ್ ಆಗೋದಕ್ಕೆ ಆ ಬೆಂಚ್ ಕೆಳಗಡೆಯಿಂದ ಮಲಗಿ ಒಂದು ಹೋಟೆಲ್ ನೋಡ್ತಾನೆ, 5 ಸ್ಟಾರ್ ಹೋಟೆಲ್. ಅಲ್ಲಿಂದಾನೆ ಕನ್ಸ್ಕೊಂಡಿರ್ತಾನೆ. ಇವನ್ ಜಸ್ಟ್ ಆರ್ಡಿನರಿ ಹೋಟೆಲ್ ವೈಟರ್. 5 ಸ್ಟಾರ್ ಹೋಟೆಲ್ ನೋಡ್ಬಿಟ್ಟು ಹೇಳ್ತಾನೆ,
ನಾನು ಪ್ರಪಂಚದಲ್ಲೇನೆ 5 ಸ್ಟಾರ್ ಹೋಟೆಲ್ನ ಕಟ್ತೀನಿ ಅಂತ. ಹೇಗಾಯ್ತು ಅದು ಅವನಿಗೆ? ಅವನು ಮನುಷ್ಯನೇ ಅಲ್ವಾ? ಇವತ್ತು ವರ್ಲ್ಡ್ ಅಲ್ಲಿ ಎಷ್ಟೋ 5-7 ಸ್ಟಾರ್ ಹೋಟೆಲ್ಗಳಿದೆ, ಹೋಗಿರ ಮನುಷ್ಯ ಅಲ್ಲ. ಅವ್ರಿಗೆ ಯಾಕಾಯ್ತು? ಅವ್ರು ಈಗ್ಲೂ ಸಹಿತ ಅವರ 5 ಸ್ಟಾರ್ ಹೋಟ್ಲಲ್ಲಿ, ಅವ್ರ ಹೋಟ್ಲಲ್ಲಿ ಇದ್ದಾಗ ಗೆಸ್ಟ್ ಗಳಿಗೆ ಫಸ್ಟ್ ಹೋಗಿ ನೀರು ಕೊಡ್ತಾರಂತ. ಫಸ್ಟ್ ಸಂಸ್ಕೃತಿಗೆ ಬಂದವರಿಗೆ ಹೋಟ್ಲಲ್ಲಿ ನೀರು ತಂದು ಕೊಡ್ತಾರಲ್ಲ, ಇವ್ರದ್ದು ವೃತ್ತಿ, ಅವ್ರ ವೃತ್ತಿ, ನನ್ನ ವೃತ್ತಿ ಅದು. ಆತರ ಒಂದು ಸಾಧನೆ ಮಾಡೋರು ಇದಾರಲ್ಲ, ಅವ್ರ ಕೈಲಲ್ಲಿ ಮಾತ್ರ ಯಾಕಾಯ್ತು? ಇವತ್ತು ಎಷ್ಟು ಜನ ಆರ್ಡಿನರಿ ಇರ್ತಕ್ಕಂಥವ್ರು ಎಕ್ಸ್ಟ್ರಾರ್ಡಿನರಿ ಜೀವನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಏನೇನೇನ್ ಬೇಕು ಅದನ್ನ ಮಾಡಿದ್ದಾರೆ. ಯಾರು? ಕನಸು ಸ್ಟ್ರಾಂಗ್ ಇದೆ, ಆ ಕನಸನ್ನ ನನಸು ಮಾಡ್ಕೊಳ್ಳೇಬೇಕು ಅಂತ ಛಲ ತಗೊಂಡು ನಿಂತಿದ್ದಾರೆ. ಆ ಛಲ ಇದ್ದವ್ರು ಮಾತ್ರನೇ ಅದು ಮಾಡಕ್ ಸಾಧ್ಯ ಫ್ರೆಂಡ್ಸ್. ಅಂಡ್ ನನ್ನ ರಿಕ್ವೆಸ್ಟ್ ಒಂದೇ, ಯಾವಾಗೆಲ್ಲ ನೀವು ಫ್ರೀ ಇರ್ತೀರಾ, ಈ ಕನಸಿನ ಲೋಕಕ್ಕೆ ಹೋಗಿ, ಜಸ್ಟ್ ಕನಸು ಕಾಣಿ, ಫೀಲ್ ಮಾಡಿ. ಅದು ನನಗೆ ಎನರ್ಜಿ ಕೊಡುತ್ತೆ. ಪ್ರಾಬ್ಲಮ್ಸ್ ಬರುತ್ತಾ? ನಾನು ಹೇಳಿದಲ್ಲ, ಇಫ್ ಯುವರ್ ಡ್ರೀಮ್ಸ್ ಆರ್ ಸ್ಟ್ರಾಂಗ್ ಎನಫ್, ಆಬ್ಸ್ಟಿಕಲ್ಸ್ ಡು ನಾಟ್ ಕೌಂಟ್. ಪ್ರಾಬ್ಲಮ್ ಪುಡಿ ಆಗುತ್ತೆ. ನಿಮಗೇನೇ ಪ್ರಾಬ್ಲಮ್ ಬಂದಾಗ ಇದನ್ನ ನೆನೆಸ್ಕೊಳ್ಳಿ, ಈ ಕನಸನ್ನ ನೆನೆಸ್ಕೊಳ್ಳಿ. ಈ ಕನಸಿಗೋಸ್ಕರ ನನ್ನ ಜೀವನ, ಈ ಲಕ್ಸುರಿ ಲೈಫ್ ನ ನನ್ನ ಮಕ್ಳಿಗೆ ಕೊಡ್ತಾ ಇದ್ದೀನಿ, ನನ್ನ ಹೆಂಡತಿ ಕೊಡ್ತಾ ಇದ್ದೀನಿ, ನನ್ನ ತಂದೆ ತಾಯಿ ಸಾಯೋದ್ರೊಳಗಡೆ ಈ ತರ ಒಂದು ಜೀವನ ನಾನು ಕೊಡಿಸ್ತೀನಿ ಅವರಿಗೆ. ಆ ಸಂಕಲ್ಪ ನಾನು ಮಾಡೋಣ ಇವತ್ತು. ಅವ್ರು ನೋಡಕ್ಕೆ ಆಗೋದಿಲ್ಲ, ಅವ್ರು ಕಷ್ಟಪಟ್ಟಿದ್ದಾರೆ, ಅವ್ರಿಗೊಂದು ಲಕ್ಸುರಿ ಲೈಫ್ ಅನ್ನ ಕೊಡ್ಸೋಣ. ಅವ್ರ ಜೀವನ ಸಾರ್ಥಕ ಆಯ್ತು ಅಂತ ಹೇಳಿ ಅವ್ರು ಫೀಲ್ ಮಾಡ್ಲಿ. ನನ್ನ ಮಗನ ಎತ್ತಿದ್ಕೆ ಸಾರ್ಥಕ ಆಯ್ತು ಅನ್ನೋ ಫೀಲಿಂಗ್ ಅವ್ರು ಬರ್ಲಿ. ನನ್ನ ಮಗಳನ್ನ ಎತ್ತಿದ್ಕೆ ಸಾರ್ಥಕ ಆಯ್ತು ಅನ್ನೋ ಫೀಲಿಂಗ್ ನನ್ನ ತಂದೆ ತಾಯಿ ಕೊಟ್ರೆ ಹೇಗಿರುತ್ತೆ? ಜಸ್ಟ್ ಇಮ್ಯಾಜಿನ್ ಮಾಡಿ, ಈ ತರ ಒಂದು ಲಕ್ಸುರಿ ಜೀವನನ ನನ್ನ ತಂದೆ ತಾಯಿ ಕೊಟ್ಟಿದ್ದೆ ಆದ್ರೆ ಅವ್ರಿಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಮ್ಮ ಪ್ರೀತಿ ಪಾತ್ರರಿಗೆ ಕೊಡ್ತಕ್ಕಂಥ ಬಿಗ್ಗೆಸ್ಟ್ ಗಿಫ್ಟ್ ಅವರ ಕನಸನ್ನ ನನಸು ಮಾಡಿಸೋದು. ಅವ್ರ ಕನಸು ಕಾಣೋ ಕೇಳೋದು, ಅವ್ರ ಕನಸನ್ನ ನನಸು ಮಾಡಿಸೋದು, ಅದು ನಿಜವಾದ ಸಾರ್ಥಕತೆ. ಅಗೈನ್ ನಾನ್ ನಿಮಗೆ ಇವಾಗ ಫಸ್ಟ್ ಟೈಮ್ ನೋಡಿದೀರಾ, ಅದೇ ತರ ಇನ್ನೊಂದು ಎಕ್ಸ್ಟ್ರಾರ್ಡಿನರಿ ಅದೇ ಲಕ್ಸುರಿ ಲೈಫ್ ನ ಇನ್ನೊಂದು ವಿಡಿಯೋನ ತೋರಿಸ್ತೀನಿ. ಈಗ ನೀವು ರಿಯಲಿ ಫೀಲ್ ಮಾಡಿ, ಇದಕ್ಕೆ ಏನೇನೇನ್ ಬೇಕು ಅದನ್ನ ನಾನು ಮಾಡ್ಕೊಳಕ್ ನಾನು ಸಿದ್ಧ ಆಗ್ತೀನಿ ಅಂತ ಫೀಲ್ ಮಾಡಿ, ಆಗೋಗಿದೆ ಅಂತ ಫೀಲ್ ಮಾಡಿ. ಜಸ್ಟ್ ಬಿ ದೇರ್. ನಿಮ್ಮ ಸಿಗ್ನಲ್ಸ್ ನ ಕಳಿಸಿ, ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಸಿಗ್ನಲ್ ಕಳಿಸಿ. ನೀವು ದಿನ ಮಲಗಬೇಕಾದ್ರೆ ಈ ವಿಡಿಯೋನ ಇಮ್ಯಾಜಿನ್ ಮಾಡಿ. ಈ ವಿಡಿಯೋ ಅಲ್ದಲ್ಲಿ ಇರ್ಬೋದು, ಯಾವ್ದಾದ್ರು ಒಂದು ಯೂಟ್ಯೂಬ್ ಅಲ್ಲಿ ಈ ತರದ ವಿಡಿಯೋ ನೋಡಿ ಮಲಗಿ ದಿನ. ಈ ತರ ಒಂದು ಸಾಧನೆ ಮಾಡಿರ್ತಕ್ಕಂಥ ಲಕ್ಸುರಿ ಜೀವನನ ನನ್ನ ಫ್ಯಾಮಿಲಿ ಕೊಡ್ತಾ ಇರೋ ತರ, ಅವ್ರು ಖುಷಿ ಕೊಡ್ತಾ ಇರೋ ತರ, ಅವರು ಸ್ಯಾಟಿಸ್ಫೈಡ್ ಲೈಫ್ ನಡೆಸೋ ತರ ವಿಜುವಲೈಸೇಷನ್ ಮಾಡಿ. ಅದನ್ನ ಇವಾಗ ನೀವು ನೋಡಿ. ಇವಾಗ ಇದೇ ತರ ಇನ್ನೊಂದು ವಿಡಿಯೋ ತೋರಿಸ್ತೀನಿ. ಈಗ ನೀವು ಆಲ್ರೆಡಿ 100% ಇದು ಆಗೋಗಿದೆ, ನೀವು ಆಲ್ರೆಡಿ ಅದರಲ್ಲಿ ಜೀವಿಸ್ತಿದ್ದೀರಾ ಅಂತ ನೋಡಿ. ಅಗೈನ್ ಆ ಲಿರಿಕ್ಸ್ ನ ಕೇಳಿ, ಸೇಮ್ ಸಾಂಗ್ ರಿಪೀಟ್ ಕೇಳಿ. ನೀವು ಅದ್ರಲ್ಲಿ ಇದ್ದೀರಾ, ಆಲ್ರೆಡಿ ಫೀಲ್ ಮಾಡ್ತಾ ಇದ್ದೀರಾ. 100% ಇದು ನಂದೇ ಜೀವನ, ನಾನ್ 1000% ಇದು ಒಂದಿನ ಹಾಗೆ ಆಗ್ತೀನಿ, ನಾನು ಪಡ್ಕೊಳ್ತೀನಿ. ಡೇಟ್ ಹಿಂದೆ ಮುಂದೆ ಆಗ್ಬೋದು, ಬಟ್ ಗ್ಯಾರಂಟಿ ಅಂತ ವಿಜುವಲೈಸ್ ಮಾಡಿ. ಒಂದು ಆಸನೊಂದು 1000 ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡಕ್ಕಿಂಗು ನಾನನ, ಪ್ರೀತಿಲಿ ಅಂತರೆ ಜನ ಕೇಳ್ಕೊಂಡು ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡಕ್ಕಿಂಗು ನಾನನ, ಪ್ರೀತಿಲಿ ಅಂತರೆ ಜನ ಕೇಳ್ಕೊಂಡು ಹೋಗೋ. ಇದು ಒಂದು ಬರೀ ಟ್ರಿಪ್ ಅಂತ ನೋಡ್ಬೇಡಿ. ನನ್ನ ಲೈಫ್ 24/7 ನಾನು ಈ ತರ ಜೀವಿಸ್ತಾ ಇದ್ದೀನಿ ಅಂತಾನೆ ನೋಡಿ. ನನಗಿದೆಲ್ಲದೂ ಸಹಿತ ಇದೆ. ಸ್ವಂತ ಶಿಪ್ ಇಟ್ಕೊಂಡಿರೋರು ಪ್ರಪಂಚದಲ್ಲಿ ತುಂಬಾ ಜನ ಇದ್ದಾರೆ. ನಾನು ಸ್ವತಃ ಒಂದು ಶಿಪ್ಪಿಗೆ ಓನರ್ ಆಗಿದ್ದೀನಿ, ಹೆಲಿಕಾಪ್ಟರ್ಗೆ ಓನರ್ ಆಗಿದ್ದೀನಿ. ಆ ತರ ನೋಡಿ, ದೊಡ್ಡ ಕನಸು ಕಾಣೋಣ, ಖಂಡಿತ ಆಗುತ್ತೆ. ನನ್ನಿಂದ ಏನ್ ಬೇಕಾದ್ರೂ ಸಾಧ್ಯ ಇದೆ. ನಾನು ಯೋಚನೆ ಮಾಡ್ಬೇಕಷ್ಟೇ, ನನ್ನ ಆಲೋಚನೆ ದೊಡ್ಡದಾಗ್ಬೇಕು, ನಾನಲ್ಲಿ ಫೀಲ್ ಮಾಡ್ಬೇಕು, ನಾನಲ್ಲಿ ಇದ್ದೀನಿ ಅಂತ ನೋಡಿ. ನನ್ನ ಕೈಯಿಂದ ಇದೆಲ್ಲ ಸಾಧ್ಯ, ನಾನೇನೇ ಇದನ್ನ ಎಂಜಾಯ್ ಮಾಡ್ತಿರೋದು ಅಂತ ನೋಡಿ.
ದುಡ್ಡಿಗೆ ದುನಿಯಾ ಅಂದರು ದುಡ್ಡು ಮಾಡಿದ ದೊಡ್ಡ ತಣಿಗಳು ದುಡ್ಡನ್ನೇ ದೇವರೆಂದರು ದುಡ್ಡು ಎಲ್ಲದ ಎಲ್ಲ ಪ್ರಜೆಗಳು ನಾನೆಂದು ಅವರು ಇವರಂತೆ ದುಡ್ಡಿನಿಂದಯೇ ಹೋಗಲಾರೆನು ದುಡ್ಡೇನೆ ನನ್ನ ಹುಡುಕುತ್ತಾ ಬರಲಿ ಅನ್ನುತ್ತಾ ಕಾಯಲಾರೆನು ನಾನೇ ಬೇರೆ ಸ್ಟೈಲೆ ಬೇರೆ ನನ್ನ ದಾರಿ ಬೇರೆಯೇ ವಿಷ್ಣುದಾದ ಬಾನು ನಾನು ನನಗೆ ಅವರ ದಾರಿಯೇ ಹೋಗೋ ದಾರಿಯಲ್ಲಿ ಹೆಜ್ಜೆ ಗುರುತು ನೋಡಿದೆ 1 2 3 ವಿಷ್ಣುವರ್ಧನ ಕರುನಾಡಕ್ಕೆ ನಾನನ ಪ್ರೀತಿಲಿ ಅಂತರೆ ಜನ ಕೇಳ್ಕೊಂಡು ಹೋಗೋ ವಿಷ್ಣು ವಿಷ್ಣು here comes ವಿಷ್ಣುವರ್ಧನ ವಿಷ್ಣು ವಿಷ್ಣು here comes ವಿಷ್ಣುವರ್ಧನ here comes the snake dance 1 2 3 4 ಧನಲಕ್ಷ್ಮಿ ಕದವ ತೆಗೆಯಲು ಯಾರ ಅಪ್ಪಣೆ ಕೇಳಲಾರಲು ಮನಸ್ಸಿಟ್ಟು ತಟ್ಟಿ ನೋಡಿರಿ ಕರೆದ ತಕ್ಷಣ ಜೊತೆಗೆ ಬರುವಳು ಕಾಲಿಗೆ ಬಿದ್ದರೂ ಸಹ ದೊಡ್ಡ ಕನಸನ್ನೇ ಕಾಣುತ್ತಿರುವೆನು ಅಬ್ದುಲ್ ಕಲಾಂ ಹೇಳಿದ ಮಾತಿನಂತೆಯೇ ಬಾಳುತ್ತಿರುವೆನು ಲೈಫ್ ತುಂಬಾ ಚಿಕ್ಕದಂತೆ ಅಂದುಕೊಂಡ್ರೆ ದೊಡ್ಡದು ಆತ ಎಲ್ಲ ದೊಡ್ಡದಂತೆ ಅಂದುಕೊಂಡ್ರೆ ಚಿಕ್ಕದು ಹೆಸರಿನಲ್ಲೇ ರಾಜ ನಾನು ನನ್ಗೆ ಯಾರ ಹಂಗಿದೆ ಒಂದೇ ಒಂದು ಆತನೊಂದು 1000 ಕೋಟಿ ಬೇಕು ಸಣ್ಣದೊಂದು ಮನೆ ಬೇಕು ಮೈಸೂರು ಪ್ಯಾಲೇಸ್ ಸಾಕು ಆಸೆಗೆ ಟ್ಯಾಕ್ಸ್ ಇಲ್ಲ ಕನಸಿಗೆ ಫೈನು ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ನನ್ಗೆ ನಾನೇ ರಾಜನು 1 2 3 ವಿಷ್ಣುವರ್ಧನ ಕರುನಾಡಕ್ಕೆ ನಾನನ ಪ್ರೀತಿಲಿ ಅಂತರೆ ಜನ ಕೇಳ್ಕೊಂಡು ಹೋಗೋ ಒಂದೇ ಒಂದು ಆಸೆನೊಂದು 1000 ಕೋಟಿ ಬೇಕು ಸಣ್ಣದೊಂದು ಮನೆ ಬೇಕು ಮೈಸೂರು ಪ್ಯಾಲೇಸ್ ಸಾಕು ಆಸೆಗೆ ಟ್ಯಾಕ್ಸ್ ಇಲ್ಲ ಕನಸಿಗೆ ಫೈನು ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ನನ್ಗೆ ನಾನೇ ರಾಜನು 1 2 3 ವಿಷ್ಣುವರ್ಧನ ಕರುನಾಡಕ್ಕೆ ನಾನನ ಪ್ರೀತಿಲಿ ಅಂತರೆ ಜನ ಕೇಳ್ಕೊಂಡು ಹೋಗೋ 1 2 3 ವಿಷ್ಣುವರ್ಧನ ಕರುನಾಡಕ್ಕೆ ನಾನನ ಪ್ರೀತಿಲಿ ಅಂತರೆ ಜನ ಕೇಳ್ಕೊಂಡು ಹೋಗೋ ದುಡ್ಡಿಗೆ ದುನಿಯಾ ಅಂದರು ದುಡ್ಡು ಮಾಡಿದ ದೊಡ್ಡ ತಣಿಗಳು ದುಡ್ಡನ್ನೇ ದೇವರೆಂದರು ದುಡ್ಡು ಎಲ್ಲದ ಎಲ್ಲ ಪ್ರಜೆಗಳು ನಾನೆಂದು ಅವರು ಇವರಂತೆ ದುಡ್ಡಿನಿಂದಯೇ ಹೋಗಲಾರೆನು ದುಡ್ಡೇನೆ ನನ್ನ ಹುಡುಕುತ್ತಾ ಬರಲಿ ಅನ್ನುತ್ತಾ ಕಾಯಲಾರೆನು ನಾನೇ ಬೇರೆ ಸ್ಟೈಲೆ ಬೇರೆ ನನ್ನ ದಾರಿ ಬೇರೆಯೇ ವಿಷ್ಣುದಾದ ಬಾನು ನಾನು ನನಗೆ ಅವರ ದಾರಿಯೇ ಹೋಗೋ ದಾರಿಯಲ್ಲಿ ಹೆಜ್ಜೆ ಗುರುತು ನೋಡಿದೆ 1 2 3 ವಿಷ್ಣುವರ್ಧನ ಎಸ್ ಫ್ರೆಂಡ್ಸ್, ಫೀಲ್ ಮಾಡ್ಕೊಂಡ್ರಾ ಎಂತ ಒಂದು ಲಕ್ಸುರಿ ಲೈಫ್? ದಯವಿಟ್ಟು ನನ್ನ ರಿಕ್ವೆಸ್ಟ್, ಎಲ್ಲೆಲ್ಲಿ ಸಾಧ್ಯತೆ ಇದೆ 5 ಸ್ಟಾರ್ ಹೋಟೆಲ್ಗಳನ್ನ ವಿಸಿಟ್ ಮಾಡಿ, ನಂದೇ ಅಂತ ಫೀಲ್ ಮಾಡಿ. ಆ 5 ಸ್ಟಾರ್ ಹೋಟೆಲ್ ಅಲ್ಲಿ ಏನಿದೆ ಅದು ನನ್ನ ಮನೆ, ಅದು ಅದೇ ತರ ಒಂದಿನ ಮನೆ ಕಟ್ತೀನಿ, ಇದೇ ತರ ಒಂದು ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತೀನಿ, ಅದೇ ತರ 5 ಸ್ಟಾರ್ ಹೋಟೆಲ್ ನನಗೆ ಇಷ್ಟ ಬಂದ ದಿನ ನಾನು ಇರ್ತೀನಿ.
ಇದೇ ತರ ವರ್ಲ್ಡ್ ಟೂರ್, ನನಗೆ ಇಷ್ಟ ಬಂದ ದಿನ, ಇಷ್ಟ ಬಂದ ಟೈಮಲ್ಲಿ ನಾನು ಇರ್ತೀನಿ, ನನ್ನ ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು ಹೋಗ್ತೀನಿ, ನನ್ನ ವೆಲ್ ವಿಷರ್ಸ್ ಎಲ್ಲ ಕರ್ಕೊಂಡು ಹೋಗ್ತೀನಿ, ಈ ತರ ಫೀಲ್ ಮಾಡಿ. ಅವಾಗ ನಿಮ್ಗೆ ಇಡೀ ನನ್ನ ಆಲೋಚನೆಗೆ ತಕ್ಕಂತೆ ನನ್ನ ವೇವ್ಸ್ ಇಡೀ ಪ್ರಪಂಚ ನನಗೆ ಸಪೋರ್ಟ್ ಮಾಡುತ್ತೆ, ಅದಕ್ಕೆ ನನಗೆ ಎನರ್ಜಿನೂ ಬರುತ್ತೆ. ಇದನ್ನೇ ಸಹಿತ ಡಿಸ್ಕಷನ್ ಮಾಡೋಣ. ಅಂತವ್ರು ಕನಸುಗಾರರು ನನಗೆ ಕನೆಕ್ಟ್ ಆಗ್ತಾರೆ, ಕನಸು ಇರ್ತಕ್ಕಂಥವ್ರು ಕನೆಕ್ಟ್ ಆಗ್ತಾರೆ. ಕನಸಿನ ಬೀಜನ ಹಾಕೋಣ ಎಲ್ರಿಗೂ, ನಾನು ಕನಸು ಹಾಕೊಳ್ಳೋಣ, ಕನಸನ್ನ ಬೀಜ ಹಾಕೋಣ, ಎಲ್ರಿಗೂ ಕನಸಿನ ಪ್ರಪಂಚಕ್ಕೆ ಕರ್ಕೊಂಡು ಹೋಗೋಣ. ನಮ್ ಕೈನಲ್ಲಿ ಅದು ಸಾಧ್ಯ, ಒಬ್ಬೊಬ್ಬರು ಕೈನಲ್ಲೂ ಸಾಧ್ಯ. ನಾನು ಆಗಲ್ಲ ಅನ್ಕೊಂಡಿದೀನಿ, ಅದಕ್ಕೆ ಆಗೋದಿಲ್ಲ, ಅದಕ್ಕೆ ಆಗಿಲ್ಲ, ಇದುವರೆಗೂ ಆಗಿಲ್ಲ, ಇನ್ಮುಂದೆ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇದೀನಿ. ಅದು ಇನ್ನೊಂದು ಪ್ರಾಬ್ಲಮ್. ಒಂದಿನ ಮನುಷ್ಯನಿಗೆ ಆರಕ್ಕೆ ಆಗಿರ್ಲಿಲ್ಲ, ಒಬ್ರು ಡಿಸೈಡ್ ಮಾಡಿದ್ಕೆ, ಬ್ರದರ್ಸ್ ಇಬ್ರು ಡಿಸೈಡ್ ಮಾಡ್ತೀವಿ ಇವತ್ತು ಆಡ್ತಾ ಇದ್ದಾರೆ. ಅವ್ರು ಇದುವರೆಗೂ ಮನುಷ್ಯ ಆರಿಲ್ಲ, ಪ್ರಾಣಿ ಅಷ್ಟೇ, ಪಕ್ಷಿ ಅಷ್ಟೇ ಆರಕ್ಕಾಗೋದು ಅನ್ಕೊಂಡಿದ್ರೆ ಇವತ್ತು ಮನುಷ್ಯ ಆಡ್ತಿದ್ದ. ಅದೇ ತರ ನೀವು ಒಬ್ಬೊಬ್ರು ಕೈಲೂ ಆ ಶಕ್ತಿ ಇದೆ. ನೀವು ಸೀರಿಯಸ್ ಆಗಿ ಡಿಸೈಡ್ ಮಾಡಿ, ನೀವು ಇವತ್ತು ರಾತ್ರಿ ಈಗ ಮಲ್ಗಕ್ಕಿಂತ ಮೊದಲು, ಇಟ್ಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಎಲ್ರು ಇದನ್ನು ಮಾಡೋದಿಲ್ಲ ನನಗೆ ಗೊತ್ತು, ಯಾರು ಕನಸ್ಗಾರ ಇರ್ತಾರ ಅವ್ರು ಖಂಡಿತ ಮಾಡ್ತೀರಾ. ಇವತ್ತು ನಿಮ್ಮ ಕನಸನ್ನ ಲಿಸ್ಟ್ ಮಾಡಿ ಮಲಗಿ. ನಿಮಗೆ ನಿಜವಾಗ್ಲೂ ನಿಮಗೆ ಖುಷಿ ಆಗ್ತಕ್ಕಂತ, ನೀವು ನಿಮ್ಮ ಜೀವನದಲ್ಲಿ ಈ ತರ ಒಂದು ಏನೆಲ್ಲ ಕಾಣ್ತಿದ್ದೀರಾ, ಏನೆಲ್ಲ ಕನಸು ಕಾಣ್ತಿದ್ದೀರಾ, ನನಗೆ, ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗೆ, ನನ್ನ ಗಂಡಂಗೆ, ನನ್ನ ಅಣ್ಣಗೆ, ಅಕ್ಕಗೆ, ಅಪ್ಪಗೆ, ಅಮ್ಮಗೆ ಏನೇನ್ ಕೊಡ್ಬೇಕು ಅದನ್ನ ಲಿಸ್ಟ್ ಮಾಡಿ ಅದನ್ನ ಪಿಕ್ಚರೈಸ್ ಮಾಡಿ, ಅದನ್ನ ಇಮೇಜ್ ಕಲೆಕ್ಟ್ ಮಾಡ್ಕೊಳ್ಳಿ, ಅದ್ರದ್ದೊಂದು ಇಮೇಜಿನ್ ಮಾಡ್ಕೊಳ್ಳಿ, ನೀವೇ ಒಂದು ವಿಡಿಯೋ ರೆಡಿ ಮಾಡ್ಕೊಳ್ಳಿ. ನನ್ನ ಪ್ರಪಂಚನ ನಾನು ಜೀವಿಸ್ತಾ ಇದೀನಿ ಅಂತ ನೋಡಿ. ಎವ್ರಿ ನೈಟ್ ಮಲಗಬೇಕಾದ್ರನ್ನ ಫೀಲ್ ಮಾಡಿ, ಎದ್ದ ತಕ್ಷಣ ಅದನ್ನ ಫೀಲ್ ಮಾಡಿ, ಫ್ರೀ ಇದ್ದಾಗೆಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಅನ್ನೆಸರಿ ಇರೋ ವಿಡಿಯೋ ನೋಡೋ ಬದಲು, ಚಿಟ್ ಚಾಟ್ ಮಾಡೋ ಬದಲು, ನೀವು ಕನ್ಸೆಂಟ್ ಲೋಕದಲ್ಲಿ ನೀವಿರಿ, ನೀವು ವಿಜುವಲೈಸೇಷನ್ ಮಾಡಿ, ನೀವು ಇಡೀ ಬ್ರಹ್ಮಾಂಡನ ಅಟ್ರಾಕ್ಟ್ ಮಾಡ್ತೀರಾ. ಇದು ನನ್ನ ಕೈಲಿರೋದು ಫ್ರೆಂಡ್ಸ್. ಇದನ್ನ ಮಾಡಿ ನೋಡಿ, ದಿನೇ 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 ನಿಮ್ಮ ಗ್ರೋತ್ ಹೇಗಾಗುತ್ತೆ ಅಂತ. ಎಲ್ಲಾ ಸಾಧಕರು ಮಾಡ್ತಾ ಇರೋದು ಇದನ್ನೇ, ಯಾವುದೇ ಫೀಲ್ಡ್ ಅಲ್ಲಿ ಎಲ್ಲಾ ಸಾಧಕರು ಮಾಡ್ತಾ ಇರೋದು ಇದನ್ನೇ. ಅದನ್ನೇ ನೀವು ಮಾಡಿ, ನಿಮ್ಮ ಲೈಫ್ ಎಕ್ಸ್ಟ್ರಾರ್ಡಿನರಿ ಆಗುತ್ತೆ. ಎಸ್ ಫ್ರೆಂಡ್ಸ್, ಇದು ಇವತ್ತಿನ ದ ಪವರ್ ಆಫ್ ಡ್ರೀಮ್ ಬಿಗ್ಗಿನ ಒಂದು ವಿಶೇಷತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಷನ್. ಥ್ಯಾಂಕ್ ಯು ಫಾರ್ ಅಡ್ವಾನ್ಸ್ ಕಂಗ್ರಾಚುಲೇಷನ್ಸ್ ಟು ಫುಲ್ಫಿಲ್ಲಿಂಗ್ ಯುವರ್ ಡ್ರೀಮ್ಸ್. ನಿಮ್ಮಲ್ಲಿ ಆ ಸಾಧ್ಯತೆ ಇದೆ, ನೀವು ಎಲ್ಲರೂ ಅದನ್ನ ಮಾಡ್ತೀರಾ, ಎಲ್ರಿಗೂ ಆ ಶಕ್ತಿ ಇದೆ, ಅದನ್ನ ಮಾಡೇ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಯುವರ್ ಇನ್ವಾಲ್ವ್ಮೆಂಟ್ ಅಂಡ್ ಪಾರ್ಟಿಸಿಪೇಷನ್. See you next time. Have an extraordinary life. Have a powerful dream world. ನಿಮ್ಮ ಲೈಫ್ ಪ್ರಪಂಚ ಕನಸಿನ ಪ್ರಪಂಚ ಆಗ್ಲಿ, ಕನಸಿನ ಲೋಕದಲ್ಲಿ ಯಾವತ್ತು ನಿಮ್ಮ ಜೀವನ ನನಸ್ತಾ ಇರಲಿ, ಎಲ್ಲಾ ನಿಮ್ಮ ಕನಸುಗಳು ನನಸಾಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಅಂಡ್ ಸಿ ಯು ನೆಕ್ಸ್ಟ್ ಟೈಮ್.